ಆಕಾಶವಾಣಿ ಹಾಸನ ಎಫ್ಎಂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ವಿಜ್ಞಾನ. ನಿಮ್ಮ ಸಂದೇಹಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ವಿಷಯ ತಜ್ಞರಾದ ಎಂಡಿ ದಿವಾಕರ್ ಮತ್ತು ಯೋಗೇಶ್ ಎಸ್ಎಚ್. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಪುಟ್ಟಸ್ವಾಮಿ ಪಿ ತರೀಕೆರೆ. ಎಲ್ರಿಗೂ ನಮಸ್ಕಾರ ಆತ್ಮೀಯರೇ. ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಈ ವಿಚಾರವಾಗಿ ಈ ದಿನ ಅಂದರೆ ವಿಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಹಲವಾರು ಮಾಹಿತಿಗಳನ್ನು ಈ ಸಬ್ಜೆಕ್ಟ್ ಬಗ್ಗೆ ನೀಡಲಿದ್ದಾರೆ ಹೊಳೆನರಸೀಪುರದ ಆದರ್ಶ ವಿದ್ಯಾಲಯದ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ಎಂಡಿ ದಿವಾಕರ್ ಅವರು, ಹಾಗೆ ಅರಕಲಗೂಡು ತಾಲೂಕು ಹನ್ಯಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಎಸ್ಎಚ್ ಯೋಗೀಶ್ ಅವರು. ಸರ್, ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಈಗಾಗಲೇ ತುಂಬ ನಿರೀಕ್ಷೆಯಲ್ಲಿದ್ದಾರೆ. ಸ್ವಲ್ಪ ವಿಜ್ಞಾನದ ವಿಷಯ ಅಂದ ತಕ್ಷಣವೇ ಎಲ್ಲರಿಗೂ ಒಂದಿಷ್ಟು ಕುತೂಹಲ ಇರುತ್ತೆ. ಪ್ರಶ್ನೆಗಳು ಹೇಗಿರುತ್ತೋ, ಉತ್ತರಗಳನ್ನು ಹೇಗೆ ಬರೀಬೇಕೋ, ಸಮಯ ಹೇಗೆ ನಿರ್ವಹಣೆ ಮಾಡೋದು, ಸುಲಭವಾಗಿ ಅಂಕಗಳನ್ನು ಹೇಗೆ ಪಡೆಯೋದು, ಇದೆಲ್ಲ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗಿರುತ್ತೆ. ಹೇಳಿ ಸರ್, ವಿಷಯ ಮಾತಾಡಿ. ಹಾಂ ಸರ್, ಇದು ಮೊದಲನೆಯದಾಗಿ ಈ ಒಂದು ಅವಕಾಶವನ್ನು ನೀಡಿದಂತಹ ನಮ್ಮ ಇಲಾಖೆಯ ಅಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂತಹ ತಮಗೂ ಧನ್ಯವಾದಗಳು. ಇವತ್ತಿನ ವಿಷಯ ವಿಜ್ಞಾನ. ಸಾಮಾನ್ಯವಾಗಿ ಮಕ್ಕಳಿಗೆ ವಿಜ್ಞಾನ ಅಂತಂದರೆ ಸಾಕು, ವಿಷಯಗಳೆಲ್ಲ ಸ್ವಲ್ಪ ಟಫ್ ಆಗಿರುತ್ತೆ, ಉಲ್ಟಾ ಪಲ್ಟಾ ಪ್ರಶ್ನೆಗಳು ಹೇಗೇಗೋ ಬರುತ್ತೆ, ಹೀಗೆ ಅಂತಂದ್ಬಿಟ್ಟೆಲ್ಲ ಕೆಲವೊಂದು ಡೌಟ್ಸ್ ಎಲ್ಲ ಇರುತ್ತೆ. ಆದರೆ ಈ ಬಾರಿ ಏನಾಗಿದೆ ಅಂತಂದರೆ ವಿಷಯಗಳು ತುಂಬ ಸರಳವಾಗಿರುತ್ತೆ. ಕೆಲವೊಂದು ವಿಷಯಗಳನ್ನು ತೆಗೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳು ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಹಾಗೆಯೇ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲೂ ಕೂಡ ಹಲವಾರು ಬದಲಾವಣೆಗಳಾಗಿದ್ದಾವೆ, ಅದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ಅದರಲ್ಲಿ ಮೊದಲನೇದಾಗಿ ಯಾವುದು ಅಂತಂದರೆ ಸುಲಭದ ಮಟ್ಟದ ಪ್ರಶ್ನೆಗಳು ಸ್ವಲ್ಪ ಹೆಚ್ಚಾಗಿದ್ದಾವೆ ಈ ಬಾರಿ. ಅದರಲ್ಲಿ ಏನಂತಂದರೆ ಸುಲಭದ ಪ್ರಶ್ನೆಗಳು 32 ಮಾರ್ಕ್ಸಿಗೆ ಬರುತ್ತೆ. 80 ಮಾರ್ಕ್ಸಿಗೆ ಪೇಪರ್ ಇರುತ್ತೆ. ಅದರಲ್ಲಿ ಒಟ್ಟು 32 ಅಂಕಗಳಿಗೆ ಸುಲಭದ ಪ್ರಶ್ನೆಗಳೇ ಇರುತ್ತೆ. ಜೊತೆಗೆ ಕಠಿಣತೆಯ ಮಟ್ಟದ ಪ್ರಶ್ನೆಗಳನ್ನು 10% ಇಳಿಸಿದ್ದಾರೆ. ಅಂದರೆ ಕೇವಲ 8 ಅಂಕಗಳಿಗೆ ಮಾತ್ರ ಕಠಿಣತೆಯ ಮಟ್ಟದ ಪ್ರಶ್ನೆಗಳು ಬರುತ್ತೆ. ಹಾಗೆಯೇ ನಮ್ಗೆ ಸೈನ್ಸಲ್ಲಿ ಎಲ್ಲ ಮಕ್ಕಳಿಗೂ ಕೆಲವೊಂದು ಡೌಟ್ ಇದ್ದಿದ್ದೇನಂತಂದರೆ ಅಪ್ಲಿಕೇಶನ್ ಲೆವೆಲ್ ಅನ್ವಯ ಪ್ರಶ್ನೆಗಳು ಅನ್ನುವಂಥದ್ದು ತುಂಬ ಜಾಸ್ತಿ ಇರುತ್ತೆ ಹಾಗೆ ಅಂತಂದ್ಬಿಟ್ಟೆಲ್ಲ ಹೆದರ್ಕೋತಾ ಇದ್ರು. ಆದರೆ ಅನ್ವಯ ಪ್ರಶ್ನೆಗಳೆಲ್ಲವೂ ಕೂಡ ಟಫ್ ಇರಲ್ಲ. ಅದರ ಜೊತೆಗೆ ಈ ಬಾರಿ ಕೇವಲ 5% ಮಾತ್ರ ಅನ್ವಯ ಪ್ರಶ್ನೆಗಳು ಬರುತ್ತೆ. ಅಂದರೆ 4 ಅಂಕಗಳಿಗೆ ಮಾತ್ರ ಅನ್ವಯ ಪ್ರಶ್ನೆಗಳು ಬರುತ್ತೆ. ಇನ್ನು ಉಳಿದಂತಹ ಸ್ಮರಣೆ ಅದರಲ್ಲಿ ಒಂದು 16 ಅಂಕಗಳಿಗೆ ಬರುತ್ತೆ. ತಿಳುವಳಿಕೆಗೆ ಸಂಬಂಧಪಟ್ಟ ಹಾಗೆ 44 ಅಂಕಗಳಿಗೆ ಬರುತ್ತೆ. ಹಾಗೆ ನಮ್ಮ ವಿಜ್ಞಾನದಲ್ಲಿ ಅತ್ಯಂತ ಈಸಿಯಾದಂತಹ ವಿಭಾಗ ಯಾವುದು ಅಂತಂದರೆ ಕೌಶಲ. ಈ ಕೌಶಲಕ್ಕೆ ಮುಂಚೆ ಎಲ್ಲ 12 ಅಂಕಗಳಿಗೆ ಬರ್ತಿತ್ತು, ಈ ಬಾರಿ 16 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಅಂದರೆ ಈ ಕೆಲವೊಂದು ಚಿತ್ರಗಳ ಲೀಸ್ಟ್ ಇದೆ, ಆ ಲೀಸ್ಟನ್ನು ನೀಟಾಗಿ ಕಲ್ತ್ಕೊಂಡ್ರೆ ಚಿತ್ರಗಳನ್ನು ಬರೆಯೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಗಗಳನ್ನು ಗುರ್ಸೋದು, ಇದನ್ನು ನೀಟಾಗಿ ಕಲ್ತ್ಕೊಂಡ್ರೆ ಸಾಕು, ಸುಲಭವಾಗಿ 16 ಅಂಕಗಳನ್ನು ತಗೋಬೋದು. ಪಾಸ್ ಆಗೋದಕ್ಕೆ ಕೇವಲ 28 ಮಾರ್ಕ್ಸ್ ಇದೆ. ಅದರಲ್ಲಿ 16 ಅಂಕಗಳಿಗೆ ಬರೀ ಚಿತ್ರಗಳೇ ಇರೋದ್ರಿಂದ ನಮ್ಮ ವಿಜ್ಞಾನದಲ್ಲಿ ಪಾಸ್ ಆಗೋದಕ್ಕೆ ತುಂಬ ಸರಳವಾಗಿರುತ್ತೆ. ಅದರಲ್ಲೂ ಕೂಡ ವಿಂಗಡಣೆ ಆಗಿದೆ. ಈ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ ಅಂತಂದರೆ ಭೌತಶಾಸ್ತ್ರ, ಫಿಸಿಕ್ಸು, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಜೀವಶಾಸ್ತ್ರ, ಬಯಾಲಜಿ ಈ ಥರ ಸಪ್ರೇಟಾಗಿ ವಿಂಗಡಣೆ ಮಾಡಿ ಪ್ರಶ್ನೆ ಪತ್ರಿಕೆ ಬರುತ್ತೆ. ಅದರಲ್ಲೂ ಕೆಮಿಸ್ಟ್ರಿಯಲ್ಲಿ ಕೇವಲ 5 ಚಿತ್ರಗಳಿದೆ. ಆ 5 ಚಿತ್ರಗಳನ್ನು ಕಲಿತ್ರೆ 5 ಅಂಕಗಳನ್ನು ಸುಲಭವಾಗಿ ತಗೋಬೋದು. ಆ 5 ಚಿತ್ರಗಳಲ್ಲಿ ಯಾವುದಾದರೂ 2 ಚಿತ್ರಗಳು ಕಂಪಲ್ಸರಿ ಬಂದೇ ಬರುತ್ತೆ, ಅದರಿಂದ 5 ಅಂಕಗಳನ್ನು ಸುಲಭವಾಗಿ ತಗೋಬೋದು. ಬಯಾಲಜಿಯಲ್ಲಿ ಒಟ್ಟು 7 ಚಿತ್ರಗಳಿದೆ. ಆ 7 ಚಿತ್ರಗಳಿಂದ 5 ಅಥವಾ 6 ಅಂಕಗಳನ್ನು ಸುಲಭವಾಗಿ ತಗೋಬೋದು. ಹಾಗೆ ಫಿಸಿಕ್ಸ್ಗೆ ಬಂತು ಅಂತಂದರೆ 11 ಚಿತ್ರಗಳಿದೆ. 11 ಚಿತ್ರಗಳಿಂದ 5 ಅಥವಾ 6 ಅಂಕಗಳಿಗೆ ಬರುತ್ತೆ. ಒಟ್ಟು 5+5+6 ಒಟ್ಟು 16 ಅಂಕಗಳು ಈ ಚಿತ್ರಗಳು ಮತ್ತು ಭಾಗಗಳನ್ನು ಗುರ್ಸೋದು. ಆ ವಿಚಾರವನ್ನು ಮುಂದುವರಿಸೋಣ. ಒಂದು ಕರೆ ಇದೆ. ಧೀರಜ್ ಅಂತ ಎಲೈಟ್ ಶಾಲೆಯಿಂದ. ಸರ್, ಇದು ಪಿಕ್ಚರ್ ರಿಲೇಟೆಡ್ ಕ್ವಶನ್ ಕೇಳಿದಾಗ ಪಿಕ್ಚರ್ನ ನಾವು ಬುಕ್ಲೆಟ್ ಅಲ್ಲಿ ಬರೀಬೇಕು, ಆನ್ಸರ್ ಬುಕ್ಲೆಟ್ ಅಲ್ಲಿ. ಚಿತ್ರಾಧಾರಿತ ಪ್ರಶ್ನೆಗಳು ಅಂತ ಬಂದರೆ ಅಲ್ಲಿ ಚಿತ್ರವನ್ನು ಬರೆಯುವಂತಹ ಅವಕಾಶ ಇರಲ್ಲಪ್ಪ. ಅಲ್ಲಿ ಏನಾಗಂತಂದರೆ ಒಂದು ಚಿತ್ರವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗೆ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಉತ್ತರವನ್ನು ಬರೀಬೇಕು. ಚಿತ್ರವನ್ನು ಬರೆಯುವಂತಹ ಅವಶ್ಯಕತೆಯಲ್ಲಿ ಬರೋದಿಲ್ಲ. ಆಮೇಲೆ ಸರ್, ಇದು ಕ್ವಶನ್ ಪೇಪರ್ ಅಲ್ಲಿ ಬಿಟ್ಟಿರೋ ಚಾಪ್ಟರ್ನ ಒಂದು ಕೊಟ್ಟಿದ್ದಾರೆ ಸರ್, ಕ್ವಶನ್ 3 ಮಾರ್ಕ್ಸ್ಗೆ. ಯಾವ್ದು ಕೊಟ್ಟಿದ್ದಾರೆ? ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸೋಲಾರ್
ಎಕ್ಸ್ಪ್ಲೇನ್ ದ ಯೂಸಸ್ ಆಫ್ ಸೋಲಾರ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ ಸರ್. ಸೋಲಾರ್ ಸೆಲ್ಸ್ ಅನ್ನೋಂಥದ್ದು ಕಂಟೆಂಟಲ್ಲಿ ಇರುವಂತಹ ವಿಷಯನೇಪ್ಪ ಅದು. ಸೋಲಾರ್ ಸೆಲ್ ಬಿಟ್ಟಿಲ್ಲ, ಅದಿದೆ ಎಕ್ಸಾಮ್ಗಿದೆ. ನಿಮಗೆ ಫಿಸಿಕ್ಸ್ನಲ್ಲಿ ಅಲ್ಲಿ ಬಿಟ್ಟಿರೋದು ಯಾವುದು ಅಂತಂದರೆ ಫಾಸಿಲ್ ಫ್ಯೂಯಲ್ಸು, ಆಲ್ಟರ್ನೇಟಿವ್ ಆ್ಯಂಡ್ ನಾನ್ ಆಲ್ಟರ್ನೇಟಿವ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಇದೆಯಲ್ಲ ಅದು. ಅಂದರೆ ಪೇಜ್ ನಂಬರ್ 11 to 112, ಪೇಜ್ ನಂಬರ್ 115 to 119. ಹೇಳಿ ಸರ್, ಮುಂದುವರಿಸಿ. ಹಾಗೆ ಈ ಚಿತ್ರಗಳನ್ನು ನೀವು ನೀಟಾಗಿ ಬರೆದು ಜೊತೆಗೆ ಭಾಗವನ್ನು ಕೂಡ ಗುರ್ಸೋದನ್ನು ಕಲಿಬೇಕು. ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈಗ ಉದಾಹರಣೆಗೆ ಮಾನವನ ಮಿದುಳಿನ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಲೇ ಕೇಳ್ತಾರೆ. ಅಂದರೆ ಅಲ್ಲೇ ಸ್ಪೆಸಿಫಿಕ್ ಆಗಿ ಇದೇ ಪಾರ್ಟ್ಸನ್ನು ಲೇಬಲ್ ಮಾಡಬೇಕು ಅಂತ ಕೇಳೋದ್ರಿಂದ ವಿದ್ಯಾರ್ಥಿಗಳು ಅದೇ ಭಾಗವನ್ನು ಸರಿಯಾಗಿ ಗುರುತಿಸ್ಬೇಕಾಗತ್ತೆ. ಆವಾಗ ಅದಕ್ಕೆ ಅಂತ ನಿಗದಿಯಾಗಿರುವಂತಹ ಅಂಕಗಳು ಪೂರ್ಣವಾಗಿ ಸಿಗುತ್ತೆ. ಅದಕ್ಕೆ ನೀವು ಏನು ಮಾಡ್ಬೋದು ಅಂತಂದ್ರೆ, ಸುಲಭವಾಗಿ ಚಿತ್ರವನ್ನು ಬರೆಯೋದು ಜೊತೆಗೆ ಎಲ್ಲ ಭಾಗಗಳನ್ನು ಗುರ್ಸೋದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಎಕ್ಸಾಮಲ್ಲೂ ಎಲ್ಲ ಭಾಗವನ್ನು ಡೌಟ್ ಇತ್ತು ಅಂದರೆ ಎಲ್ಲ ಭಾಗವನ್ನು ಗುರ್ಸಿದ್ರೆ ಅದರಲ್ಲಿ ಕೇಳಿರುವಂತಹ ಭಾಗಗಳು ಸರಿಯಾಗಿ ಉತ್ತರ ಸಿಗುತ್ತೆ. ಆವಾಗ ಪೂರ್ಣವಾಗಿ ಅಂಕಗಳನ್ನು ತಗೋಬೋದು. ಹೀಗೆ 28 ಅಂಕಗಳಲ್ಲಿ 16 ಅಂಕಗಳನ್ನು ಸುಲಭವಾಗಿ ತಗೋಬೋದು ಚಿತ್ರಗಳಿಂದನೇ. ಒಂದು ಕರೆ ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ ಸರ್. ನನ್ನ ಹೆಸರು ಹೇಮಂತ್ ಕುಮಾರ್. ನಾನು ಗೌರ್ಮೆಂಟ್ ಹೈಸ್ಕೂಲ್ ನಿಟ್ಟೂರ್ನಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್, ಮೆಟಲ್ ಅಂಡ್ ನಾನ್ ಮೆಟಲ್ ಚಾಪ್ಟರ್ ನಲ್ಲಿ ಬರುವ ವಾಟರ್ ಮತ್ತೆ ಹಾಟ್ ವಾಟರ್ ಸ್ಟೀಮ್ ಜೊತೆ ವರ್ತಿಸುವ ಯಾವ ಮೆಟಲ್ಗಳು ಎಂದು ಈಸಿಯಾಗಿ ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು? ಇದರಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಅಂತಿದೆ, ಹೌದಲ್ವಾ? ಎಸ್ ಸರ್. ಆ ರಿಯಾಕ್ಟಿವಿಟಿ ಸೀರೀಸಲ್ಲಿ ಏನಂತಂದರೆ, ಯಾವುದು ತುಂಬ ರಿಯಾಕ್ಟಿವಿಟಿ ಹೆಚ್ಚಾಗಿರುತ್ತೋ ಅದು ಏನಾಗುತ್ತೆ ಅಂತಂದರೆ ವಾಟರಲ್ಲಿ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ. ವಾಟರ್ ಕಂಪೇರ್ ಮಾಡಿದ್ರೆ, ಈಗ ಹಾಟ್ ವಾಟರ್ ಅಥವಾ ಸ್ಟೀಮನ್ನು ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ. ಈಗ ನೀನು ಅದಕ್ಕೆ ಕೈ ಹಾಕಿದ್ರೆ ಗೊತ್ತಾಗುತ್ತೆ ಯಾವುದು ಸುಡುತ್ತೆ, ಏನು, ಯಾವುದ್ರಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಇದರಲ್ಲಿ ಸ್ವಲ್ಪ ಎನರ್ಜಿ ಜಾಸ್ತಿ ಇರೋದ್ರಿಂದ ಯಾವುದರಲ್ಲಿ, ಹಾಟ್ ವಾಟರಲ್ಲಿ ಅಥವಾ ಸ್ಟೀಮಲ್ಲಿ, ಅವಾಗೇನಾಗುತ್ತೆ ರಿಯಾಕ್ಟಿವಿಟಿ ಸೀರೀಸಲ್ಲಿ ಮೋರ್ ರಿಯಾಕ್ಟಿವ್ ಮೆಟಲ್ಸ್ ಜೊತೆಗೆ ಮಾಡ್ರೇಟ್ಲಿ ರಿಯಾಕ್ಟಿವ್ ಮೆಟಲ್ಸು ಕೂಡ ಸ್ವಲ್ಪ ಅದರಲ್ಲಿ ಏನಾಗುತ್ತೆ ಹಾಟ್ ವಾಟರಲ್ಲಿ ಮತ್ತು ಸ್ಟೀಮಲ್ಲಿ ರಿಯಾಕ್ಟ್ ಆಗೋ ಪ್ರಾಪರ್ಟಿಯನ್ನು ಹೊಂದಿರುತ್ತೆ. ಸರ್, ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ಹೇಗೆ? ಎಕ್ಸಾಂಪಲ್ ಜೊತೆ ಹೇಳ್ಕೊಡಿ. ಈಗ ಈಕ್ವೇಷನ್ನ ಬ್ಯಾಲೆನ್ಸ್ ಏನಕ್ಕೆ ಮಾಡಬೇಕು ಅಂತಂದರೆ, ಪರಮಾಣುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ಯು ಕ್ಯಾನಾಟ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಎಲಿಮೆಂಟ್ ಅಂತ ಅಂದ್ಬಿಟ್ಟಿದೆ. ಅದೆಲ್ಲ ಕಲ್ತಿದ್ದಿ ಡಾಲ್ಟನ್ ಥಿಯರಿ ಅನ್ನೋಂಥದ್ದು, ಹೌದಲ್ವಾ? ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದರೆ, ಈಗ ನೀನು ಒಂದು ರಿಯಾಕ್ಷನನ್ನು ಬರಿತಾ ಇದೆಯಾ ಅಂತಂದರೆ ಇನ್ ಮಿಡಲಲ್ಲಿ ಒಂದು ರೈಟ್ ಮಾರ್ಕನ್ನು ಬರಿತೀಯ, ಅಂದರೆ ಆರೋ ಮಾರ್ಕನ್ನು ರೈಟ್ ಗಿವ್ಸ್ ರೈಸ್ ಟು ದಟ್ ಆರೋ ಮಾರ್ಕ್ ಇದೆಯಲ್ಲ, ಆ ಆರೋ ಮಾರ್ಕಿಂದ ಲೆಫ್ಟ್ ಸೈಡಲ್ಲಿ ಇರುವಂಥದ್ದೆಲ್ಲ ರಿಯಾಕ್ಟೆಂಟ್ಸ್, ರೈಟ್ ಸೈಡಲ್ಲಿ ಇರೋದೆಲ್ಲ ಪ್ರಾಡಕ್ಟ್ಸ್. ಎಸ್. ಈಗೇನಾಗುತ್ತೆ ಅಂತಂದರೆ, ಇಲ್ಲಿ ಯಾವುದೇ ಒಂದು ಎಲಿಮೆಂಟನ್ನು ನೀನು ಕ್ರಿಯೇಟ್ ಮಾಡಲಿಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡಲಿಕ್ಕೂ ಆಗಲ್ಲ ಅಂತಂದರೆ ರಿಯಾಕ್ಟೆಂಟ್ಸ್ ಮಸ್ಟ್ ಬಿ ಈಕ್ವಲ್ ಟು ಪ್ರಾಡಕ್ಟ್ಸ್. ಹಾಗಾಗಿ ನೀನೇನು ಮಾಡಬೇಕಾಗತ್ತೆ, ಅಲ್ಲಿ ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇದು ಎಕ್ಸಾಮಿಗೆ ಕೇಳಬಹುದಾದಂತಹ ಒಂದು ರೀತಿಯಾದಂತಹ ಪ್ರಶ್ನೆ. ಅವಾಗೇನು ಮಾಡಬೇಕು, ನಿನಗೆ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಮೊದಲನೆಯದಾಗಿ ರಿಯಾಕ್ಟೆಂಟ್ಸಲ್ಲಿ ಯಾವ ಮೆಟಲ್ಸ್, ಯಾವ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಎಲಿಮೆಂಟ್ಸ್ ಇದೆ ಅನ್ನೋದನ್ನು ಬರ್ಕೋಬೇಕು. ಈಗ ಉದಾಹರಣೆಗೆ ಸೋಡಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಫಾರ್ಮ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇದು ನಿನಗೆ ಗೊತ್ತಿದೆ ಅಲ್ಲ ರಿಯಾಕ್ಷನ್ನು? ಓಕೆ. ಇಲ್ಲೇನಂತಂದರೆ Na ಸೋಡಿಯಂ ಪ್ಲಸ್ ವಾಟರ್ H2O ಗಿವ್ಸ್ ರೈಸ್ ಟು NaOH ಪ್ಲಸ್ H2. ಇವಾಗ ನೀನೇನು ಮಾಡಬೇಕು, ಲೆಫ್ಟಲ್ಲಿ ರಿಯಾಕ್ಟೆಂಟಲ್ಲಿರುವಂತಹ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅದನ್ನೆಲ್ಲ ಬರ್ಕೋಬೇಕು. ಈಗ ಫಸ್ಟ್ ಏನಿದೆ, Na ಇದೆ, ಸೋಡಿಯಂ. ನೆಕ್ಸ್ಟ್ ಅದ್ರ ಕೆಳಗಡೆ ಏನು ಬರ್ಕೋಬೇಕು, ವಾಟರ್ ಅಂತ ತಗೊಂಡ್ರೆ ಹೈಡ್ರೋಜನ್ ಅಂತಿದೆ ಮತ್ತು ಆಕ್ಸಿಜನ್ ಅಂತಿದೆ, ಅದನ್ನು ಸಪರೇಟಾಗಿ ತಗೋಬೇಕು. ಲೆಫ್ಟಲ್ಲಿ ಎಷ್ಟೆಷ್ಟಿದೆ ಅದನ್ನು ಕೌಂಟ್ ಮಾಡ್ಕೋಬೇಕು. ಸೋಡಿಯಂ ಅಂತ ಬರೆದ್ರೆ Na ಅಂತ ಬರೀತೀಯ, ಕೇವಲ 1 ಆಟಮ್ ಇರುತ್ತೆ. ಹಾಗೆಯೇ H2O ಅಂತ ತಗೋತು ಅಂತಂದರೆ H2 ಅಂತ ಇರೋದ್ರಿಂದ ಹೈಡ್ರೋಜನ್ 2 ಆಟಮ್ಸ್ ಇರುತ್ತೆ, ಆಕ್ಸಿಜನ್ 1 ಆಟಮ್ ಇರುತ್ತೆ. ಹಾಗೆ ರೈಟ್ ಸೈಡಿಗೆ ತಗೊಂಡಾಗ ಅಲ್ಲೂ ಏನಾಗಿರುತ್ತೆ, ವೇರಿ ಇರುತ್ತೆ. ಈಗ NaOH ಅಂತ ತಗೋತು ಅಂತಂದರೆ ರೈಟ್ ಸೈಡಲ್ಲಿ Na 1 ಆಟಮ್ ಇರುತ್ತೆ, O ಬರೀ 1 ಆಟಮ್ ಇರುತ್ತೆ. ಮತ್ತು ಹೈಡ್ರೋಜನ್ಗೆ ನೋಡ್ತು ಅಂತಂದರೆ ಲಾಸ್ಟಲ್ಲಿ H2 ಅಂತಲೂ ಇದೆ, ಇಲ್ಲಿ NaOHಲ್ಲೂ 1 H ಅಂತಿದೆ, 3 ಆಗುತ್ತೆ. ಆವಾಗ ಇಲ್ಲಿ ಹೈಡ್ರೋಜನ್ ಅನ್ನುವಂಥದ್ದು ಬ್ಯಾಲೆನ್ಸ್ ಆಗಿರಲ್ಲ. ಹಾಗಾಗಿ ಲೆಫ್ಟಲ್ಲಿ ರೈಟಲ್ಲೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇದು ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್. ಇದನ್ನು ಎಲ್ಲ ಈಕ್ವೇಷನ್ಸ್ಗೂ ಕೂಡ ಒಂದೇ ಮೆಥಡನ್ನು ಫಾಲೋ ಮಾಡೋಕ್ಕಾಗಲ್ಲ. ಒಂದೊಂದು ರಿಯಾಕ್ಷನ್ಸ್ಗೆ ಅಂದರೆ ಒಂದೊಂದು ರೀತಿಯಾದಂತಹ ನಂಬರ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ.
ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡನ್ನೂ ಕೂಡ ಒಂದು ರೀತಿ ಇದೊಂಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ನೀನು ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಒಂದು 4-5 ಮಾಡ್ತು ಅಂತಂದರೆ ಆವಾಗ ನಿನಗೆ ಗ್ರಿಪ್ ಬರುತ್ತೆ, ಒಂದು ಐಡಿಯಾ ಸಿಗುತ್ತೆ. ಗೊತ್ತಾಯ್ತಾ ಹೇಗೆ ಅಂತ? ಓಕೆ ಪುಟ್ಟ, ಧನ್ಯವಾದ ನಿನ್ನ ಕರೆಗೆ. ಈಗ ಮತ್ತೊಂದು ಕರೆ ಇದೆ. ಹಲೋ ಸರ್, ನಾವು ಅಂಬಿಕಾ ಅಂತ ಹಾಸನಿಂದ ಕಾಲ್ ಮಾಡ್ತಿರೋದು. ಸರ್, ಅದು ಚಾಪ್ಟರ್ ಮಿಡಲ್ ಅಲ್ಲಿ ಆಕ್ಟಿವಿಟೀಸ್ ಅಂತ ಇರುತ್ತಲ್ವಾ ಸರ್? ಓಕೆ. ಅದು ಈ ವರ್ಷ ಎಕ್ಸಾಮ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತಾ? ಅಂದ್ರೆ ಅದ್ರ ಬೇಸ್ ಮೇಲೆ ಕ್ವೆಶನ್ಸ್ ಬರುತ್ತೆ ಸರ್? ಆಕ್ಟಿವಿಟೀಸ್ ಬೇಸ್ಡ್ ಕ್ವಶನ್ಸ್ಗಳನ್ನು ನಿಮಗೆ ಕೇಳಲ್ಲ. ಅದು ಡಿಫಿಕಲ್ಟಿ ಲೆವೆಲಲ್ಲಿ ಆ ಕ್ವಶನ್ಸ್ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಲೆವೆಲಲ್ಲಿ ನಿಮಗೆ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಕಡಿಮೆ ಇರುತ್ತೆ. ಆ ಥರ ಕ್ವಶನ್ಸ್ಗಳು ಇರಲ್ಲ ಎಕ್ಸಾಮ್ಗೆ. ಇಲ್ಲಿ ಬುಕ್ಕಲ್ಲಿ ಒಂದು ಸ್ಪೈರಲ್ ಬೈಂಡಿಂಗ್ ಥರ ಶೇಪಲ್ಲಿ ಇರುತ್ತೆ ಬಾಕ್ಸು, ನೋಡಿದೆಯಲ್ಲ? ಆ ಥರ ಸ್ಪೈರಲ್ ಬೈಂಡಿಂಗಲ್ಲಿ ಇರುವಂತಹ ಏನಿದೆ ಕಂಟೆಂಟು, ಆ ಕಂಟೆಂಟನ್ನು ಎಕ್ಸಾಮಿಗೆ ಕೇಳೋ ಹಾಗಿಲ್ಲ. ಇನ್ಕೆ ಅದು ಸ್ಪೈರಲ್ ಬೈಂಡಿಂಗ್ ಬಾಕ್ಸ್ ಬಿಟ್ಟು ಬೇರೆ ಥರ ಬಾಕ್ಸ್ ಇದ್ರೆ ಮಾತ್ರ ಅದನ್ನು ಎಕ್ಸಾಮ್ಗೆ ಕೇಳೋ ಸಾಧ್ಯತೆಗಳಿರುತ್ತೆ. ಅದನ್ನು ಎಕ್ಸಾಮಿಗೆ ಕೇಳ್ಬೋದು. ಸರ್, ಮತ್ತೆ ಲೈಫ್ ಪ್ರೋಸೆಸ್ ಅಲ್ಲಿ ಡಿಲೀಟೆಡ್ ಪೋರ್ಷನ್ ಸ್ವಲ್ಪ ಹೇಳಕ್ಕಾಗುತ್ತಾ ಸರ್? ಲೈಫ್ ಪ್ರೋಸೆಸ್ ಅಲ್ಲಿ ಓನ್ಲಿ ಸರ್ಕ್ಯುಲೇಷನ್ಸ್ ಮತ್ತೆ ಎಕ್ಸ್ಕ್ರಿಷನ್ ಎರಡೇ ಇರೋಂಥದ್ದು. ಅದರಿಂದ ಹಿಂದಕ್ಕೆ ಏನಿದೆ ಅಲ್ಲೆಲ್ಲ ಫುಲ್ಲು ರಿಮೂವ್ ಆಗಿದೆ. ಬರೀ ಇದು ಸರ್ಕ್ಯುಲೇಷನ್ ಇಂದ ಸ್ಟಾರ್ಟ್ ಆಗುತ್ತೆ ಚಾಪ್ಟರ್. ಹೇಳಿ ಸರ್, ಹೇಳ್ತಾ ಇದ್ದೀವಿ. ಈಗ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಬಗ್ಗೆ ನಿಮಗೆ ತಿಳಿಸಿದ್ರು. ಈಗ ನಾನು ಫಿಸಿಕ್ಸ್ ಬಗ್ಗೆ ನಿಮ್ಗೆ ಹೇಳಿದ್ರೆ, ಸರ್ ಹೇಳಿದಾಗೇ ಈ ವರ್ಷ ಬೈಫರ್ಕೇಟ್ ಮಾಡಿದ್ದಾರೆ. ಫಿಸಿಕ್ಸ್ ಪೇಪರು ಕ್ವಶನ್ಸೇ ಬೇರೆ ಇರುತ್ತೆ, ಪಾರ್ಟ್ ಕೆಮಿಸ್ಟ್ರಿ ಪಾರ್ಟ್ ಬೇರೆ ಇರುತ್ತೆ, ಬಯಾಲಜಿ ಪಾರ್ಟ್ ಬೇರೆ ಇರುತ್ತೆ. ಕಳೆದ ವರ್ಷದಲ್ಲಿ ಎಲ್ಲ ಮಿಕ್ಸಪ್ ಆಗಿರ್ತಾ ಇತ್ತು. ಫಿಸಿಕ್ಸ್ನಲ್ಲಿ ಸುಮಾರು 28 ಮಾರ್ಕ್ಸ್ಗೆ ಕ್ವಶನ್ಗಳು ಬರುತ್ತೆ ನಿಮಗೆ. ಅಂದರೆ 13 ಕ್ವಶನ್ಗಳು ಇರುತ್ತೆ. ಸೊ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಒಂದು 3 ಇರುತ್ತೆ, 1 ಮಾರ್ಕ್ಸ್ ಒಂದು 2 ಇರುತ್ತೆ, 2 ಮಾರ್ಕ್ಸ್ 3 ಇರುತ್ತೆ, 3 ಮಾರ್ಕ್ಸ್ 3 ಅಂಡ್ 4 ಮಾರ್ಕ್ಸ್ 2. ಈ ರೀತಿ ಒಟ್ಟು 13 ಕ್ವಶನ್ಗಳು ನಿಮಗೆ ಇರುತ್ತೆ. 28 ಮಾರ್ಕ್ಸಿಗಿರುತ್ತೆ. ಸೊ ಇಲ್ಲಿ 4 ಚಾಪ್ಟರ್ಗಳು ನಿಮ್ಗೆ ಗೊತ್ತಿದೆ. ಇದು ಈಗ 5 ಚಾಪ್ಟರ್ಲಿ 4 ಚಾಪ್ಟರ್ನ ಮಾತ್ರ ಎಕ್ಸಾಮಿಗೆ ಕನ್ಸಿಡರ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ, ಇನ್ನೊಂದು ಚಾಪ್ಟರ್ ಯಾಕೆ ಬಿಟ್ಟಿದ್ದಾರೆ ಅಂತಂದರೆ, ಅದನ್ನು ನೀವು 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ. ಹ್ಯೂಮನ್ ಐ ಅಂತ ಬಂದಿತ್ತು ನಿಮಗೆ. ಸೊ ಆ ಉದ್ದೇಶದಿಂದ ಆ ಚಾಪ್ಟರ್ನ ಬಿಟ್ಟಿದ್ದಾರೆ. ಮತ್ತು ನಿಮ್ಗೆ ಗೊತ್ತಿದೆ ಕೋವಿಡ್ ಕಾರಣದಿಂದ ಅದು ಬಿಟ್ಟಿದ್ದಾರೆ. ಜೊತೆಗೆ ಲೈಟಲ್ಲಿ ರಿಫ್ಲೆಕ್ಷನ್ ಈ ಪಾರ್ಟನ್ನು ಬಿಟ್ಟಿದ್ದಾರೆ. ಲಾ ಆಫ್ ರಿಫ್ಲೆಕ್ಷನ್ ಇರ್ಬೋದು, ಸೊ ವಾಟ್ ಈಸ್ ರಿಫ್ಲೆಕ್ಷನ್ ಇರ್ಬೋದು, ಆಮೇಲೆ ಮಿರರ್, ಇದಕ್ಕೆ ಸಂಬಂಧಪಟ್ಟಂಥ ಪೋರ್ಷನ್ನ ಎಕ್ಸಾಮಿಂದ ಡಿಲೀಟ್ ಮಾಡಿದ್ದಾರೆ. ಸೊ ಅದು ಕಾರಣ ಅಷ್ಟೇ ನೀವು 8th ಸ್ಟ್ಯಾಂಡರ್ಡಲ್ಲಿ ಅದನ್ನು ಕಲ್ತಿದ್ದೀರಾ. ಇನ್ನು ಉಳಿದಾಗಿ ಎಲೆಕ್ಟ್ರಿಸಿಟಿಯಲ್ಲಿ ಯಾವುದೇ ಪಾರ್ಟನ್ನು ಬಿಟ್ಟಿಲ್ಲ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲೂ ಕೂಡ ಬಿಟ್ಟಿಲ್ಲ. ಸೋರ್ಸಸ್ ಆಫ್ ಎನರ್ಜಿಯಲ್ಲಿ ಆಲ್ಟರ್ನೇಟಿವ್ ಸೋರ್ಸಸ್ ಇದೆ ಅಲ್ವಾ, ಆ ಪಾರ್ಟನ್ನು ಬಿಟ್ಟಿದ್ದಾರೆ. ಸೊ ಇದಿಷ್ಟು ನಿಮಗೆ ಎಕ್ಸಾಮಿಗೆ ನೀವು ಫಿಸಿಕ್ಸ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾದಂಥ ಚಾಪ್ಟರ್. ಒಂದು ಕರೆ ಅಂತ ತಗೊಳ್ಳೋಣ. ಹಲೋ ಅನುಷಾ ಅಂತ, ಶ್ರೀಕೆರೆ, ಸೆಂಟ್ ಮೇರೀಸ್ ಹೈಸ್ಕೂಲ್. ಅದು ಕಾರ್ಬನೇಟೆಡ್ ಕಾಂಪೌಂಡ್ಸ್ ಲೆಸನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಸ್ವಲ್ಪ ಹೇಳಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ ಹೆಸರೇ ಹೇಳುತ್ತೆ. ಏನಂತಂದರೆ ಒಂದು ಪ್ಲೇಸನ್ನು ಇನ್ನೊಂದು ಯಾವುದೋ ಒಂದು ಆ್ಯಟಮ್ ಇರುತ್ತೆ, ಆ ಆ್ಯಟಮ್ಗೆ ಇನ್ನೊಂದು ಆ್ಯಟಮ್ ಬಂದು ರೀಪ್ಲೇಸ್ ಆಗ್ತಾ ಇರುತ್ತೆ. ಅದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಮೀಥೇನ್ ಇದೆ. ಆ ಮೀಥೇನನ್ನು ತಗೊಂಡ್ರೆ ಅಲ್ಲಿ CH4 ಅಂತ ಬರುತ್ತೆ. ಇದಕ್ಕೆ ಕ್ಲೋರಿನ್ ಗ್ಯಾಸನ್ನು ಹಾಕುವಂಥದ್ದು. ಕ್ಲೋರಿನ್ ಗ್ಯಾಸ್ ಹೇಗೆ ಅಂತಂದ್ರೆ, ಈಗ ಅದು Cl2 ಫಾರ್ಮಲ್ಲಿ ಇರುತ್ತೆ. ಈಗ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಇದೆಯಲ್ಲ, ಅದನ್ನು O2 ಅಂತ ಹೇಗೆ ಬರಿತೀಯೋ ಅದೇ ಥರ ಕ್ಲೋರಿನ್ ಮಾಲಿಕ್ಯೂಲನ್ನು Cl2 ಅಂತ ಬರ್ಕೋಬೇಕಾಗತ್ತೆ. ಆವಾಗ ನೆಕ್ಸ್ಟ್ ಇದೆರಡು ಕೂಡ ರಿಯಾಕ್ಟೆಂಟ್ಸ್. ನೆಕ್ಸ್ಟ್ ಒಂದು ಆ್ಯರೋ ಮಾರ್ಕ್ ಹಾಕೊಂಡಾಗ ನಿಮ್ಗೇನು ಪ್ರಾಡಕ್ಟ್ಸ್ ಬರುತ್ತೆ ಅಂತಂದರೆ, ಅಲ್ಲಿ ಮೀಥೇನಲ್ಲಿರುವಂತಹ 4 ಹೈಡ್ರೋಜನ್ಸಲ್ಲಿ 1 ಹೈಡ್ರೋಜನನ್ನು ಈ ಕ್ಲೋರಿನ್ ಆಟಮ್ ಏನು ಮಾಡುತ್ತೆ, ರೀಪ್ಲೇಸ್ ಮಾಡುತ್ತೆ. ಈ Cl2 ಇರುತ್ತಲ್ಲ, ಅದರಲ್ಲಿ 1 ಹೈಡ್ರೋಜನ್, ಅದರಲ್ಲಿ 1 Cl ಬಂದು ಇಲ್ಲಿ 1 ಹೈಡ್ರೋಜನನ್ನು ಏನು ಮಾಡುತ್ತೆ, ರೀಪ್ಲೇಸ್ ಮಾಡುತ್ತೆ. ಅವಾಗೇನಾಗುತ್ತೆ, ಅದು ಕ್ಲೋರೋಮೀಥೇನ್ ಆಗುತ್ತೆ. ಜೊತೆಗೆ ಇನ್ನೊಂದು ಬೈ ಪ್ರಾಡಕ್ಟ್ ಬರುತ್ತೆ. ಅಲ್ಲಿ Cl2 ಜಾಗದಲ್ಲಿ Cl ಹೋಗುತ್ತಲ್ಲ, ಆ ಜಾಗದಲ್ಲಿ H ಬರುತ್ತೆ. ಅವಾಗೇನಾಗುತ್ತೆ, ಅದು HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬರುತ್ತೆ. ಇದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಇದೇ ಥರ 1/1 ಏನಾಗುತ್ತೆ, ಈಗ CH3Cl ಆಯಿತು ಕ್ಲೋರೋಮೀಥೇನು. ಅದೇ ಥರ ಕಂಟಿನ್ಯೂಯಸ್ ಆಗಿ ರಿಯಾಕ್ಷನ್ ಹೋಗ್ತಾ ಇರುತ್ತೆ. ಎಲ್ಲಿವರೆಗೂ ಹೈಡ್ರೋಜನ್ಸ್ ಎಲ್ಲ ರೀಪ್ಲೇಸ್ ಆಗೋವರೆಗೂ ಕೂಡ ಕಂಟಿನ್ಯೂಯಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಕೊನೆಗೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನುವಂತಹ ಒಂದು ಮಾಲಿಕ್ಯೂಲ್ ಸಿಗುತ್ತೆ. ಹೇಳಿ. ಆಫ್ ಎನರ್ಜಿ ಲೆಸನ್ ನಲ್ಲಿ ಯಾವ್ದು ಡಿಲೀಟ್ ಆಗಿದೆ? ಸೋರ್ಸ್ ಆಫ್ ಎನರ್ಜಿಯಲ್ಲಿ ನಿಮಗೆ ಇದು 14.2.1 ಅದರಲ್ಲಿ ಫಾಸಿಲ್ ಫ್ಯೂಯಲ್ಸ್ ಇದೆ. ಇನ್ನದಾದ್ಮೇಲೆ 14.3 ಅಲ್ಲಿ
ಆಲ್ಟರ್ನೇಟಿವ್ ಆರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತಿದೆ. ಅದು ಎರಡು ಮಾತ್ರ ಅದು ಡಿಲೀಟ್ ಆಗಿದೆ. ಅದರಲ್ಲಿ ಜಸ್ಟ್ ಇದೆಯಲ್ಲ 14.3 ಆಲ್ಟರ್ನೇಟ್ ಆರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ಅದು ಕೇವಲ ಬರೀ 1 ಪೇಜ್ ಅಷ್ಟಿದೆ ಅಷ್ಟೇ. 111 and 112 ಅಷ್ಟು ಮಾತ್ರ ಡಿಲೀಟ್ ಆಗಿದೆ. ಅದು ಬಿಟ್ಟರೆ ಮಿಕ್ಕಿದ ಮುಂದಕ್ಕೆಲ್ಲ ಇರುತ್ತೆ ಫುಲ್. ಸರಿ, ಥ್ಯಾಂಕ್ ಯು ಸರ್. ಮತ್ತೆ ಮಕ್ಕಳೇ, ನಿಮಗೆ ಇಂಪಾರ್ಟೆಂಟು ಫಿಸಿಕ್ಸ್ ಇದೆ ಅಲ್ವಾ, ಇದು ಸ್ಕೋರಿಂಗ್ ಪಾರ್ಟ್. ನಿಮಗೆ ಸೈನ್ಸ್ನಲ್ಲಿ ಈಸಿಯಾಗಿ ನಿಮಗೆ ಮಾರ್ಕ್ಸನ್ನು ಸ್ಕೋರ್ ಮಾಡುವಂಥ ಪಾರ್ಟು. ಯಾಕೆ ಅಂತಂದರೆ ಡೈರೆಕ್ಟ್ ಕ್ವಶನ್ಗಳು ಜಾಸ್ತಿ ಫಿಸಿಕ್ಸ್ನಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 1 ಮಾರ್ಕ್ಸಿಗೆ ಬರ್ತೀರಾ ಅಂತ ಅಂದ್ಕೊಳ್ಳಿ, ಅಲ್ಲಿ ಒಂದು ಫಾರ್ಮುಲಾ ಕೇಳ್ತಾರೆ ನಿಮಗೆ. ನೀವು ಫಿಸಿಕ್ಸ್ನಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರು ಮತ್ತು ಲೈಟ್ ಚಾಪ್ಟ್ರಲ್ಲಿ ಫಾರ್ಮುಲಾಗಳನ್ನು ನೀವು ಕಲ್ತಿದ್ದೀರಾ. ಆ ಫಾರ್ಮುಲಾಗಳನ್ನು ಸಪ್ರೇಟ್ ಒಂದು ಪೇಜಲ್ಲಿ ಬರೆದಿಟ್ಕೊಂಬಿಡಿ. 1 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ I = Q/T ಅಥವಾ V = IR, ಓಮ್ಸ್ ಲಾ ಕಲ್ತಿದ್ದೀರಾ. ಈ ಥರ ಫಾರ್ಮುಲಾ 1 ಮಾರ್ಕ್ಸಿಗಿರುತ್ತೆ. ಆಮೇಲೆ ಯೂನಿಟ್ಸ್ ಇರುತ್ತೆ. ಯೂನಿಟ್ಸ್ ತುಂಬ ಇಂಪಾರ್ಟೆಂಟ್ ಅದು. ಸೊ ಯಾಕೆ ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡೋದೇ ಯೂನಿಟ್ಸ್. ಪ್ರತಿ ಈಗ ಎಲೆಕ್ಟ್ರಿಕ್ ಕರೆಂಟ್ ಅಂದಾಗ ಆಂಪಿಯರ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದಾಗ ವೋಲ್ಟ್, ಈ ಯೂನಿಟ್ಗಳನ್ನು ಪಕ್ಕಾ ಮಾಡ್ಕೊಂಬಿಡಿ. ಅಲ್ಲಿಗೆ ಒಂದು ಫಾರ್ಮುಲಾ ಮಾರ್ಕ್ಸು, ಒಂದು ಯೂನಿಟ್ ಮಾರ್ಕ್ಸು, ತುಂಬ ಇಂಪಾರ್ಟೆಂಟ್ ಅದು. ಅದಾದಮೇಲೆ ಡೆಫಿನೇಷನ್ ಕೇಳ್ತಾರೆ ನಿಮಗೆ ಫಿಸಿಕ್ಸ್ನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಡಿಫೈನ್ 1 ಆಂಪಿಯರ್, ಡಿಫೈನ್ 1 ವೋಲ್ಟ್, ಈ ಥರ ಡೆಫಿನೇಷನ್ ಇರುತ್ತೆ. ಆ ಡೆಫಿನೇಷನ್ಗಳು ಏನೇನಿದೆ ನಿಮ್ಮ ಫಿಸಿಕ್ಸಿನ 4 ಚಾಪ್ಟರ್ಲಿ ಡೆಫಿನೇಷನ್ಸ್ ಏನು ಬರುತ್ತೆ ಅದನ್ನು ಸಪ್ರೇಟ್ ಒಂದು ಕಡೆ ಪಟ್ಟಿ ಮಾಡಿ ಇಟ್ಕೊಳ್ಳಿ. ಇದು ನಿಮಗೆ ಎಕ್ಸಾಮಿಗೆ ಸಪೋರ್ಟ್ ಮಾಡುತ್ತೆ. ಪ್ರತಿಯೊಂದೂ ನೀವು ನೋಟ್ಸಿಗೆ, ಟೆಕ್ಸ್ಟ್ ಬುಕ್ಕಿಗೆ ಆ ಟೈಮಲ್ಲಿ ಡಿಪೆಂಡ್ ಆಗಲಿಕ್ಕೆ ಆಗಲ್ಲ. ಅದಕ್ಕೇನು ಮಾಡಬೇಕು, ಒಂದು ಸಪ್ರೇಟ್ ಶೀಟಲ್ಲಿ ಫಾರ್ಮುಲಾಗಳೆಲ್ಲ ಇರಬೇಕು, ಒಂದು ಸಪ್ರೇಟ್ ಶೀಟಲ್ಲಿ ಯೂನಿಟ್ಸ್ ಇರಬೇಕು, ಒಂದು ಸಪ್ರೇಟ್ ಶೀಟಲ್ಲಿ ಡೆಫಿನೇಷನ್ಸ್ ಇರಬೇಕು. ಆಮೇಲೆ ಲಾಗಳಿದೆ, ನಿಮ್ಗೆ ಗೊತ್ತಿದೆ, ರೈಟ್ ಹ್ಯಾಂಡ್ ಗ್ರಿಪ್ ರೂಲ್ ಅಂತ ಬರುತ್ತೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬರುತ್ತೆ, ಓಮ್ಸ್ ಲಾ ಬರುತ್ತೆ. ಈ ಲಾಗಳನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಜೌಲ್ಸ್ ಲಾ ಅಂತ ಬರುತ್ತೆ. ಈ ಲಾ ಅಲ್ಲಿ ಒಂದು ಕ್ವಶನ್ ಇರುತ್ತೆ ನಿಮಗೆ. ಸೊ ಆಟೋಮೆಟಿಕ್ ಆಗಿ ನೀವು ಎಕ್ಸಾಮ್ ಇನ್ನಿನ ದಿವಸ ಆ ಲಾಗಳನ್ನು ಜಸ್ಟ್ ಆ ಶೀಟನ್ನು ನೋಡ್ಕೊಂಡ್ಬಿಟ್ರೆ ನಿಮಗೆ ಸಹಾಯ ಆಗುತ್ತೆ. ಓಕೆ, ಒಂದು ಕರೆ ತಗೊಳ್ಳೋಣ, ಮುಂದುವರಿಸುವಂತ್ರಿ. ಹಲೋ ಹಲೋ, ಚೈತ್ರ ಅಂತ ಹಾಸನಿಂದ. ಸರ್, ನನಗೆ ಸ್ವಲ್ಪ ಡಾಟ್ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಡೌಟ್ ಇತ್ತು. ಓಕೆ, ಈಗ ಇದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಡಾಟ್ ಸ್ಟ್ರಕ್ಚರ್ ಅಲ್ಲ? ಓಕೆ, ಇದರಲ್ಲಿ ಡಾಟ್ ಸ್ಟ್ರಕ್ಚರನ್ನು, ಒಂದು ಡಾಟ್ ಸ್ಟ್ರಕ್ಚರನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಇದು ತುಂಬ ಈಸಿಯಾಗಿದೆ. ಇಲ್ಲಿ ಒಂದು ರೂಲ್ಸನ್ನು ಫಾಲೋ ಮಾಡ್ಕೋಬೇಕು. ಏನಂತಂದರೆ, ಕೆಲವೊಂದು ಐಟಮ್ಸ್ಗೆ ಸಿಂಗಲ್ ಬಾಂಡ್ ಇರುತ್ತೆ, ಕೆಲವೊಂದು ಐಟಮ್ಸ್ಗೆ ಡಬಲ್ ಬಾಂಡ್ ಇರುತ್ತೆ, ಕೆಲವೊಂದಕ್ಕೆ ಟ್ರಿಪಲ್ ಬಾಂಡ್ ಇರುತ್ತೆ. ಈ ಥರ ಯಾವ್ಯಾವ ಐಟಮ್ಸ್ಗೆ ಎಷ್ಟೆಷ್ಟು ಬಾಂಡ್ಸ್ ಇರುತ್ತೆ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಈಗ ಉದಾಹರಣೆಗೆ ಹ್ಯಾಲೋಜನ್ಸ್ ಇದೆ, 4 ಹ್ಯಾಲೋಜನ್ಸ್: ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಜೊತೆಗೆ ಹೈಡ್ರೋಜನ್. ಇದು ಹೈಡ್ರೋಜನ್ ಹ್ಯಾಲೋಜನ್ ಅಲ್ಲ, ಆ 4ರ ಜೊತೆಗೆ ಈ ಹೈಡ್ರೋಜನ್ ಒಂದು. ಇದೆಲ್ಲದಕ್ಕೂ ಕೂಡ ನೀನು ಎಷ್ಟು ಬಾಂಡ್ ಬರೀಬೇಕು ಅಂದರೆ 1 ಬಾಂಡನ್ನು ಬರೀಬೇಕು. ಓಕೆ, ನೆಕ್ಸ್ಟು ಆಕ್ಸಿಜನ್ಗೆ ಅದೇ ಥರ 2 ಬಾಂಡ್ಸ್ ಇರುತ್ತೆ, ನೈಟ್ರೋಜನ್ಗೆ 3 ಬಾಂಡ್ಸ್ ಇರುತ್ತೆ, ಕಾರ್ಬನ್ಗೆ 4 ಬಾಂಡ್ಸ್ ಇರುತ್ತೆ. ಇದಿಷ್ಟು ರೂಲ್ಸನ್ನು ಫಸ್ಟ್ ತಿಳ್ಕೋಬೇಕು. ನೆಕ್ಸ್ಟು ಈಗ ಒಂದು ಆಟಮನ್ನು ಬರೆಯೋದಾದರೆ, ಈಗ ಫಾರ್ ಎಕ್ಸಾಂಪಲ್ H2 ಅಂತ ಬರಿಬೋದು. ಈಗ H2 ಅಂತ ತಗೊಂಡ್ರೆ H ಅನ್ನೋಂಥದ್ದು 2 ಆಟಮ್ಸ್ ಇರುತ್ತೆ. ಅದಕ್ಕೆ ಏನು ಮಾಡೋದು, 2 ಹೈಡ್ರೋಜನ್ ಐಟಮ್ಸನ್ನು ಆ ಕಡೆ ಈ ಕಡೆ ಬರ್ಕೊಳ್ಳುವಂಥದ್ದು, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪನ್ನು ಕೊಡುವಂಥದ್ದು. ಅದಾದಮೇಲೆ ನೆಕ್ಸ್ಟು ಹೈಡ್ರೋಜನ್ಗೆ ಈಗ ಎಷ್ಟು ಬಾಂಡನ್ನು ಬರಿಬೋದು, 1 ಬಾಂಡನ್ನು ಬರೀಲಿಕ್ಕೆ ಮಾತ್ರ ಅವಕಾಶ ಇದೆ, 1 ಬಾಂಡನ್ನು ಬರೆಯೋದು. ಅದಾದಮೇಲೆ 1 ಬಾಂಡ್ ಇದೆ ಅಂತಂದರೆ 2 ಸೈಡಲ್ಲಿ ಏನು ಮಾಡಬೇಕು, ಒಂದೊಂದು ಡಾಟನ್ನು ಇಟ್ಕೊಳ್ಳುವಂಥದ್ದು. ಅಂದರೆ 1 ಬಾಂಡಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅರ್ಥ. ಅದು ಆವಾಗ ಎಡಕ್ಕೊಂದು ಡಾಟು, ಬಲಕ್ಕೊಂದು ಡಾಟು. ಆ 2 ಡಾಟು, ಆ ಬಾಂಡ್ ಲೆಫ್ಟಲ್ಲಿರುವಂತಹ ಹೈಡ್ರೋಜನ್ಗೂ ಅಪ್ಲೈ ಆಗುತ್ತೆ, ರೈಟ್ ಸೈಡಲ್ಲಿರುವಂತಹ ಹೈಡ್ರೋಜನ್ಗೂ ಕೂಡ ಅಪ್ಲೈ ಆಗುತ್ತೆ. ಆ 2 ಎಲೆಕ್ಟ್ರಾನು 2 ಹೈಡ್ರೋಜನ್ಗೆ ಬರೋ ಥರ ನೀಟಾಗಿ ರೌಂಡನ್ನು ಹಾಕೋದು. ಫಸ್ಟ್ ಈಗ ಒಂದು ಹೈಡ್ರೋಜನ್ ಇರುತ್ತೆ, ಆ ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ಸನ್ನು ಸೇರ್ಕೊಳ್ಳೋ ಥರ ಒಂದು ರೌಂಡ್ ಹಾಕೋದು. ಈಗ ರೈಟ್ ಸೈಡಲ್ಲಿರುವಂತಹ ಹೈಡ್ರೋಜನ್ಗೆ ಮತ್ತು ಅದೇ ಥರ 2 ಎಲೆಕ್ಟ್ರಾನ್ ಬರೋ ಥರ ಒಂದು ರೌಂಡನ್ನು ಹಾಕೊಳ್ಳೋದು. ಇದು H2 ಆಗುತ್ತೆ. ಅದೇ ಥರ ಈಗ ಕಾರ್ಬನ್ ಕಾಂಪೌಂಡ್ಸ್ ಅಂತಿದೆಯಲ್ಲ, ಅದರಲ್ಲಿ ಈಗ ಮೀಥೇನ್ ಅಂತಿದೆ ಎಕ್ಸಾಂಪಲ್. ಈಗ ಮೀಥೇನ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಬರೀಲಿಕ್ಕೆ ಬರುತ್ತಲ್ವಾ, ಎಕ್ಸ್ಪ್ಯಾಂಡ್ ಮಾಡಿ ಒಂದು ಮಧ್ಯದಲ್ಲಿ ಕಾರ್ಬನ್ ಬರೆದು ಸುತ್ತ 4 ಹೈಡ್ರೋಜನನ್ನು ಬರೆದು ಒಂದೊಂದು ಬಾಂಡನ್ನು ಬರೆಯುವಂಥದ್ದು. ಈ ಮೆಥಡ್ ಕಲ್ತಿದೀಯಾ? ಆ ಥರ ಬರೆಯಕ್ಕೆ ಬಂದರೂ ಸಾಕು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರ್ದಂಗೆ ಮುಗ್ದಂಗೆ. ಒಂದೊಂದು ಬಾಂಡ್ಗೂ ಮತ್ತೆ 2 ಚುಕ್ಕಿಯನ್ನು ಹಾಕೊಳ್ಳುವಂಥದ್ದು, ಎಲೆಕ್ಟ್ರಾನ್ಸನ್ನು ಡಾಟ್ಸನ್ನು ಹಾಕೊಳ್ಳುವಂಥದ್ದು. ಆ ಡಾಟ್ಸನ್ನು ಹಾಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತಂದ್ರೆ, ಆ ಎಲೆಕ್ಟ್ರಾನ್ಸ್ ಯಾವ್ದ್ಯಾವುದಕ್ಕೆ ಸರೌಂಡ್ ಆಗುತ್ತೆ ಅನ್ನೋದಕ್ಕೆಲ್ಲ ರೌಂಡ್ ಹಾಕೋತಾ ಹೋಗೋದು. ಇದಿಷ್ಟನ್ನು ಫಾಲೋ ಮಾಡಿದ್ರೆ ಹೆಚ್ಚು ಕಡಿಮೆ ಮುಗ್ದ ಹಾಗೆ. ಜೊತೆಗೆ ಹೈಡ್ರೋಜನ್ ಬಿಟ್ಟು ಇನ್ನು ಎಲ್ಲ ಐಟಮ್ಸ್ಗೂ ಕೂಡ 8 ಡಾಟ್ ಇರೋ ಥರ ರೂಲ್ಸನ್ನು ನೋಡ್ಕೋಬೇಕು.
ಈಗ ಫಾರ್ ಎಕ್ಸಾಂಪಲ್ಲು ಕಾರ್ಬನ್ ಡೈಆಕ್ಸೈಡ್ ಅಂತಿದೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಇದೇ ಥರ ಬರಿತಾ ಹೋದರೆ ಇದರಲ್ಲಿ ಬೇರೆ ಥರ ರೂಲ್ಸ್ ಬರುತ್ತೆ. ಹೇಗೆ? ಈಗ ಸ್ವಲ್ಪ ಡೌಟ್ ಇತ್ತು. ಬೆನ್ಝೀನ್ದು. ಓಕೆ, ಬೆನ್ಝೀನ್ ಅಂತಂದರೆ ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ C6H6 ಬರುತ್ತೆ. ಅಂದರೆ ಇದರಲ್ಲಿ 6 ಕಾರ್ಬನ್ಸ್ ಇರುತ್ತೆ. ಅದನ್ನೇನು ಮಾಡಬೇಕು, ನೀಟಾಗಿ ಹೆಕ್ಸಾಗನಲ್ ಶೇಪಲ್ಲಿ ಬರ್ಕೊಳ್ಳೋದು. ಫಸ್ಟ್ ಒಂದು 6 ಕಾರ್ನರ್ಸ್ ಇಟ್ಕೊಳ್ಳೋದು. 6 ಕಾರ್ನರ್ಸನ್ನು ತಗೊಂಡು ಕಾರ್ಬನನ್ನು ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲ ಕಾರ್ಬನ್ಗೂ ಕೂಡ ಏನು ಮಾಡಬೇಕು, ಇನ್ ಬಿಟ್ವೀನ್ ಕಾರ್ಬನ್ಸ್ಗೆ ಸಿಂಗಲ್ ಬಾಂಡನ್ನು ಹಾಕ್ತಾ ಹೋಗೋದು. ನೆಕ್ಸ್ಟ್ ಆಲ್ಟರ್ನೇಟ್ ಆಗಿ ಡಬಲ್ ಬಾಂಡನ್ನು ಹಾಕೋದು. ಈಗ ಉದಾಹರಣೆಗೆ ಫಸ್ಟ್ ಒಂದು ಸಿಂಗಲ್ ಬಾಂಡ್ ಇದೆ, ನೆಕ್ಸ್ಟ್ ಡಬಲ್ ಬಾಂಡ್ ಬರಬೇಕು, ಡಬಲ್ ಬಾಂಡ್ ನೆಕ್ಸ್ಟ್ ಸಿಂಗಲ್ ಬಾಂಡ್ ನೆಕ್ಸ್ಟ್ ಡಬಲ್ ಬಾಂಡ್, ಈ ಥರ ಸೈಕ್ಲಿಕ್ ಆಗಿ ಬರಬೇಕು. ಜೊತೆಗೆ ಎಲ್ಲ ಕಾರ್ಬನ್ಗೂ ಸಿಂಗಲ್ ಆಗಿ ಒಂದು ಹೈಡ್ರೋಜನನ್ನು ಹಾಕಬೇಕು. ಇದನ್ನು ಹಾಕೊಂಡ್ರೆ ಅದೇನಾಗುತ್ತೆ, ಬೆನ್ಝೀನ್ ಸ್ಟ್ರಕ್ಚರ್ ಆಗುತ್ತೆ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸರಿಯಾಗಿ ಬಂದಿದೆ ಅಂತ ಅಂದ್ಕೊಳ್ತೇವೆ. ನಿಮ್ಮ ಕರೆಗೆ ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ಕೃತಿಕಾ ಅಂತ. ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು? ಓಕೆ, ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಮೇಯ್ನ್ ಆಗಿ ಆಲ್ಕೇನ್, ಆಲ್ಕೀನ್, ಆಲ್ಕೈನ್, ಸೈಕ್ಲೋ ಆಲ್ಕೇನ್ಸ್ ಮತ್ತೆ ಫಂಕ್ಷನಲ್ ಗ್ರೂಪ್ಸ್ ಅಂತೆಲ್ಲ ಇದಾವೆ. ಅದರದ್ದೆಲ್ಲದ್ರದ್ದು ಕೂಡ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಮತ್ತೆ ನೇಮ್ಸ್. ಕಾರ್ಬನ್ 1 ಕಾರ್ಬನ್ 10 ಕೂಡ ಅದರದ್ದು ನೇಮ್ಸ್ ಎಲ್ಲ ಬರೀಲಿಕ್ಕೆ ಗೊತ್ತಿರಬೇಕು. ಇನ್ನು ಇದ್ರ ಜೊತೆಗೆ ಇನ್ನೇನಿದೆ ಅಂತಂದ್ರೆ ಈಗ ತಾನೇ ಹೇಳ್ತಾ ಇದ್ನಲ್ಲ, ಒಂದು ಎಲೆಕ್ಟ್ರಾನ್ ಟಾಕ್ ಸ್ಟ್ರಕ್ಚರ್, ಅದೊಂದನ್ನು ಕಲ್ತ್ಕೋಬೇಕು. ಇನ್ನು ಅದಾದ್ಮೇಲೆ ಸ್ವಲ್ಪ ರಿಯಾಕ್ಷನ್ಸ್ ಇದೆ ಅಷ್ಟೇ. ಆಕ್ಸಿಡೇಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮತ್ತೆ ಕಂಬಷನ್ ರಿಯಾಕ್ಷನ್ಸ್. ಕ್ಲೋಸ್ಡ್ ಸ್ಟ್ರಕ್ಚರ್ ಅಂತ ಬರುತ್ತಲ್ಲ, ಕ್ಲೋಸ್ಡ್ ಸ್ಟ್ರಕ್ಚರ್ ಅಂತಂದ್ರೆ ಅದು ಸೈಕ್ಲೋ ಆಲ್ಕೇನ್ಸ್ ಮತ್ತೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಈಗ ಬೆನ್ಝಿನ್, ಟಾಲಿನ್, ನ್ಯಾಪ್ತಲಿನ್ ಅದೆಲ್ಲ ಕ್ಲೋಸ್ಡ್ ಇರುತ್ತೆ. ಡೈರೆಕ್ಷನ್ ಎಲ್ಲ ನೋಡ್ತು ಅಂತಂದ್ರೆ ಒಂಥರ ಅದು ಸೈಕಲ್ ಆಗಿರುತ್ತೆ, ಸೈಕ್ಲಿಕ್ ಆಗಿರುತ್ತೆ. ಅದನ್ನೇ ಕ್ಲೋಸ್ಡ್ ಹೈಡ್ರೋಕಾರ್ಬನ್ಸ್ ಅಂತ ಕರೆಯೋದು. ಸಬ್ಸ್ಟಿಟ್ಯೂಷನ್ ರಿಡಕ್ಷನ್ ಅಲ್ಲಿ ಫಾರ್ಮುಲಾ ಬರುತ್ತಲ್ಲ, ಅದು ಹೇಗೆ ಮಾಡೋದು? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲ, ಈಗ ತಾನೇ ಹೇಳಿದೆ ಸ್ವಲ್ಪ ಹೊತ್ತಿಗೆ ಮುಂಚೆ, CH4 + Cl2 gives rise to CH3Cl + HCl. ಇಲ್ಲಿ ಮೀಥೇನಲ್ಲಿ ಒಂದು ಹೈಡ್ರೋಜನನ್ನು ತೆಗೆದು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆ ಕ್ಲೋರಿನಲ್ಲಿರುವಂತಹ ಆ ಕ್ಲೋರಿನ್ ಮಾಲಿಕ್ಯುಲಲ್ಲಿರುವಂತಹ ಒಂದು ಕ್ಲೋರಿನ್ ಆಟಮನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆವಾಗ ಅದು CH3Cl ಆಗುತ್ತೆ. ಮೀಥೇನಲ್ಲಿದ್ದಂತಹ ಒಂದು ಹೈಡ್ರೋಜನನ್ನು Cl2 ಇತ್ತಲ್ಲ, ಅದರಲ್ಲಿ Cl ತೆಗೆದುಬಿಟ್ಟು ಅಲ್ಲಿಗೆ ಹೆಚ್ಚನ್ನು ಹಾಕಿದ್ರೆ ಅಲ್ಲಿಗೆ ಅದು ರೀಪ್ಲೇಸ್ ಆಗಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಒಂದು ಕರೆ ಇದೆ. ಹಲೋ, ಶ್ರೀದೇವಿ ಅಂತ, ಟಿತ್ತೂರಿಂದ ಸರ್. ಡೆಫಿನಿಷನ್ ಕೊಟ್ಟಿರ್ತಾರಲ್ಲ, ಅವಾಗ ಡಿರವೇಶನ್ ಇರ್ತಲ್ಲ, ಅಥವಾ ಡಿರವೇಶನ್ ಕೇಳಿದಾಗ ಡೆಫಿನಿಷನ್ ಬರೆಯೋದು ಅದೇನಾದ್ರೂ ಇರುತ್ತೆ? ಇಲ್ಲ, ನಿಮಗೆ 10th ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಡೆಫಿನೇಷನ್ಸ್ ಮಾತ್ರ ಇರುತ್ತೆ. ಆ ಡೆಫಿನೇಷನ್ಗೆ ಸಪೋರ್ಟಿಂಗ್ ಫಾರ್ಮುಲಾಗಳಿದ್ರೆ ನೀವು ಬರೀಬಹುದು, ಬಿಟ್ರೆ ಡಿರವೇಶನ್ಸ್ ಇರಲ್ಲ. ಡಿರವೇಶನ್ಸ್ ಇಟ್ ಸ್ಟಾರ್ಟ್ ಫ್ರಮ್ PU, ಅಲ್ಲಿಂದ ಸ್ಟಾರ್ಟ್ ಆಗುತ್ತದು. ಈಗ ಯಾವುದೋ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಈಗ ಸ್ಟೇಟ್ ಓಮ್ಸ್ ಲಾ ಅಂತ ಕೇಳಿದ್ದಾರೆ ಅಂತ ಅನ್ಕೋ, ನೀನು ಓಮ್ಸ್ ಲಾನ ಬರೀತೀಯ. ಬರೆದ್ಮೇಲೆ ಅದಕ್ಕೊಂದು ಸಪೋರ್ಟಿಂಗ್ ಫಾರ್ಮುಲಾ ಬರೀ, ದಟ್ ಈಸ್ V = IR ಅಥವಾ R = V/I. ಅಷ್ಟು ಬರೆದ್ರೆ ಸಾಕು. ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಡಿರವೇಶನ್ಸ್. ಸರಿ, ಮುಂದುವರಿಸಿ ಸರ್, ವಿಚಾರ ಹೇಳ್ತಾ ಇದ್ರಿ. ನಾನು ನಿಮಗೆ ಲಾಗಳ ಬಗ್ಗೆ ಹೇಳಿದೆ. ಆ ಲಾಗಳು ಒಂದು ಕ್ವಶನ್ ಇರುತ್ತೆ ನಿಮಗೆ. ಓಕೆ, ಫಿಸಿಕ್ಸ್ನಲ್ಲಿ ಸ್ಟೇಟ್ ಓಮ್ಸ್ ಲಾ, ಸ್ಟೇಟ್ ಜೌಲ್ಸ್ ಲಾ, ಈ ಥರ ಒಂದಿರುತ್ತೆ. ಸಪ್ರೇಟ್ ಲಿಸ್ಟ್ ಮಾಡಿ ಇಟ್ಕೊಂಬಿಡಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಡಿಫರೆನ್ಸಸ್ ಕೇಳ್ತಾರೆ. ಏನೋ ಡಿಫ್ರೆನ್ಸ್ ಅಂದರೆ ಡೈನಮೋಗೂ ಮೋಟ್ರಿಗೂ ಏನು ಡಿಫ್ರೆನ್ಸ್ ಇದೆ, ಅಥವಾ AC ಡೈನಮೋಗೂ DC ಡೈನಮೋಗೂ ಏನು ಡಿಫ್ರೆನ್ಸ್ ಇದೆ, ನ್ಯೂಕ್ಲಿಯರ್ ಫಿಷನ್ಗೂ ನ್ಯೂಕ್ಲಿಯರ್ ಫ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ, ಅಥವಾ ಸೋಲಾರ್ ಲೈಟಿಂಗ್ ಡಿವೈಸು ಹೀಟಿಂಗ್ ಡಿವೈಸು ಅದಕ್ಕೇನು ಡಿಫ್ರೆನ್ಸ್ ಇದೆ. ಈ ಥರ ನಿಮಗೆ ಟೆಕ್ಸ್ಟ್ ಬುಕ್ ಓದ್ತಾ ಬಂದರೆ ಆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಆ ಡಿಫ್ರೆನ್ಸ್ಗಳನ್ನೆಲ್ಲ ಒಂದು ಕಡೆ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಅದರ ಬೇಸ್ ಮೇಲೆ ನಿಮಗೆ ಒಂದು ಕ್ವಶನ್ನು ಬರುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿಯಲ್ಲಿ ಏನು ಪ್ರಾಬ್ಲಮ್ಸ್ ಬರುತ್ತೆ ಅದು ತುಂಬ ಸಿಂಪಲ್ ಪ್ರಾಬ್ಲಮ್ಸ್, ತುಂಬ ಈಸಿಯಾಗಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಪ್ರಾಬ್ಲಮ್ಸ್ ಅಂದ ತಕ್ಷಣ ಸ್ವಲ್ಪ ಟೆನ್ಷನ್ ಆಗುತ್ತೆ ನಮಗೆ. ನ್ಯೂಮಿರಿಕಲ್ ಪ್ರಾಬ್ಲಮ್ಸ್ ಅಂದ ತಕ್ಷಣ ಡೆಫಿನೇಷನ್ನು ಇವೆಲ್ಲ ನಾಲೆಡ್ಜ್ ಬೇಸ್ಡು, ಮೆಮೊರಿ ಬೇಸ್ಡ್ ಬರೆದ್ಬಿಡ್ತೀವಿ. ಬಟ್ ಅದಕ್ಕೇನು ಮಾಡ್ಕೋಬೇಕು ನೀವು, ಕ್ವಶನ್ನು ನಿಮಗೆ 15 ಮಿನಿಟ್ಸ್ ಟೈಮ್ ಇರುತ್ತೆ ಬಿಗಿನಿಂಗಲ್ಲಿ. ನಿಮಗೆಲ್ಲ ಸಬ್ಜೆಕ್ಟಲ್ಲೂ ಹೇಳಿದಾರಲ್ವಾ, ಆ 15 ಮಿನಿಟ್ಸ್ನಲ್ಲಿ ಪ್ರಾಬ್ಲಮ್ಗಳನ್ನು ಒಂದು 2 ಸತಿ ಓದ್ಕೊಳ್ಳಿ. ಯಾವ ಯೂನಿಟ್ ಇದೆ ಅಂತ ನೋಡ್ಕೊಳ್ಳಿ. ಯೂನಿಟ್ ನೋಡಿದ ತಕ್ಷಣ ನಿಮಗೆ ಸಿಂಬಲ್ ಗೊತ್ತಾಗುತ್ತೆ. ಆಂಪಿಯರ್ಸ್ ಅಂದ ತಕ್ಷಣ ಇದು ಐಗೆ ಸಂಬಂಧಪಟ್ಟಿರೋದು, ಅಥವಾ ಓಮ್ ಅಂದ ತಕ್ಷಣ ಇದು ರೆಸಿಸ್ಟೆನ್ಸಿಗೆ ಸಂಬಂಧಪಟ್ಟಿದ್ದು. ನೀಟಾಗಿ ಲಿಸ್ಟ್ ಮಾಡ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ, ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂತ. ಆಮೇಲೆ ಫಾರ್ಮುಲಾನ ರೀಕಾಲ್ ಮಾಡ್ಕೊಳ್ಳಿ. ಈ ಟರ್ಮ್ಸ್ ಏನಿದೆ, ಫಿಸಿಕಲ್ ಕ್ವಾಂಟಿಟಿ ಏನು ಬರೆದಿದ್ದೀರಾ
ಅದರ ಫಾರ್ಮುಲಾ ಯಾವುದು ಅಂತ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮ್ಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬಂತು ಅಂದರೆ ಆನ್ಸರ್ ಬರುತ್ತೆ. ಬಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ನಿಮಗೆ ಬಂದಿರೋ ಆನ್ಸರಿಗೆ ನೀವು ಯೂನಿಟ್ ಬರೀಬೇಕು. ಯೂನಿಟ್ ಬರೆದಿಲ್ಲ ಅಂದರೆ ಆ್ಯಕ್ಚುಲಿ ಅದು ಮೀನಿಂಗ್ಲೆಸ್ ಆಗುತ್ತೆ. ನಿಮಗೆ 5 ಅಂತ ಬರೆದ್ಬಿಡ್ತೀರಾ. ವಾಟ್ ಈಸ್ ದಟ್ 5? ಇಸ್ ಇಟ್ 5 kg ಆರ್ 5 joules? ಅದಕ್ಕೆ ಅರ್ಥನೇ ಇರಲ್ಲ. ಆದ್ರಿಂದ ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ನೀವು ಪ್ರಾಬ್ಲಮ್ ಮಾಡಿದ ನಂತರ ಫೈನಲ್ ಆಗಿ ನಿಮ್ಗೆ ಏನು ಬರುತ್ತೆ ಅದಕ್ಕೆ ಯೂನಿಟ್ಸ್ ಬರೀಬೇಕಾಗುತ್ತೆ. ಒಂದು ಕರೆ ಇದೆ. ಹಲೋ, ರಾಮನಾಥ್ಪುರದಿಂದ ಶ್ರೀ ಪಟ್ಟಭಿರಾಮ ರೂರಲ್ ಹೈಸ್ಕೂಲ್ ಮಾನ್ಯ ಅಂತ. ಸೋಡಿಯಂ, ಆಕ್ಸಿಜನ್ ಮತ್ತು ಮೆಗ್ನೀಷಿಯಂಗಳಂತಹ ಇಲೆಕ್ಟ್ರಾನಿಕ್ ಚುಕ್ಕಿ ರಚನೆ ಬರೆಯಿರಿ ಅಂದ್ರೆ ಹೇಗೆ ಬರೆಯೋದು ಸರ್? ಈಗ ಸೋಡಿಯಂನ ಪರಮಾಣು ಸಂಖ್ಯೆ ಗೊತ್ತಿರಬೇಕು. ಈಗ ಬರೀ ಸೋಡಿಯಂ, ಆಕ್ಸಿಜನ್ ಅದನ್ನ ಕೇಳ್ತು ಅಂತಂದಾಗ ಅದರ ಪರಮಾಣು ಸಂಖ್ಯೆ ಎಷ್ಟಿರುತ್ತೆ ಅಂತ ಗೊತ್ತಿರಬೇಕು. ಈಗ ಉದಾಹರಣೆಗೆ ನೈಟ್ರೋಜನ್ದು, ಈಗ ಸೋಡಿಯಂದು ತಗೊಳ್ಳೋಣ. ಸೋಡಿಯಂದು ತಗೊಂಡ್ರೆ ಅದರದ್ದು ಪರಮಾಣು ಸಂಖ್ಯೆ 11 ಇರುತ್ತೆ. ನೆಕ್ಸ್ಟು ಇದರ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರೆಯೋಕ್ಕೆ ಗೊತ್ತಿರಬೇಕು. ಅಂದರೆ ಎಲೆಕ್ಟ್ರಾನ್ ಹಂಚಿಕೆ ಹೇಗಾಗುತ್ತೆ ಅಂತ. ಮೊದಲನೆಯಲ್ಲಿ ಕೆ ಕಕ್ಷೆ ಇರುತ್ತೆ, ಅದಕ್ಕೆ 2 ಎಲೆಕ್ಟ್ರಾನ್ ಹೋಗಿರುತ್ತೆ. ನೆಕ್ಸ್ಟು ಕೆ ಆದಮೇಲೆ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಬಂತು ಅಂತಂದರೆ ಎಲ್ ಬರುತ್ತೆ. ಅದೇ ಸೆಕೆಂಡ್ 2ನೇ ಕಕ್ಷೆಯಾಗಿರುತ್ತೆ, ಅದರಲ್ಲಿ 8 ಎಲೆಕ್ಟ್ರಾನ್ ಇರುತ್ತೆ. ಒಟ್ಟು 10 ಆಯಿತು. 11ರಲ್ಲಿ ಇನ್ನೊಂದೇ ಒಂದು ಉಳಿದಿತ್ತು, ಅದು 3ನೇ ಕಕ್ಷೆಗೆ ಹೋಗುತ್ತೆ, ಅದು ಎಂ ಕಕ್ಷೆಯಲ್ಲಿ ಇರುತ್ತೆ. ಅತ್ಯಂತ ಹೊರ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೋ ಅಷ್ಟು ಎಲೆಕ್ಟ್ರಾನ್ ಅನ್ನ ಈಗ ಸೋಡಿಯಂ ಅಂತಿದೆ, ಅದರ ಸಂಕೇತ Na ಅಂತ ಬರೆದು, ಈಗ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, Na ತಲೆ ಮೇಲೆ ಒಂದು ಚುಕ್ಕಿ ಇಡೋದಷ್ಟೇ. ಅದೇ ತರ ಆಕ್ಸಿಜನ್ ಬರೆಯೋದಾದ್ರೆ ಆಕ್ಸಿಜನ್ದು ಪರಮಾಣು ಸಂಖ್ಯೆ 8 ಆಗಿರುತ್ತೆ. ಹೌದು, ಅವಾಗ ಏನಾಗುತ್ತೆ, ಅದರಲ್ಲಿ ಕೆ ಕಕ್ಷೆಗೆ 2 ಎಲೆಕ್ಟ್ರಾನ್ ಅನ್ನ ಹಾಕ್ತೀವಿ. ಮತ್ತೆ ನೆಕ್ಸ್ಟ್ ಎಲ್ ಕಕ್ಷೆಗೆ 6 ಎಲೆಕ್ಟ್ರಾನ್ಗಳನ್ನ ಹಾಕಿದಾಗ ಔಟರ್ ಮೋಸ್ಟ್ ಅಂದ್ರೆ ಅತ್ಯಂತ ಹೊರ ಕವಚ ಯಾವುದು ಅಂತಂದ್ರೆ ಎಲ್, ಅದರಲ್ಲಿ 6 ಇದೆ. ಓ ಅಂತ ಬರೆದು ಅದ್ರ ಸುತ್ತ 6 ಚುಕ್ಕಿಯನ್ನ ಇಡೋದು ಅಷ್ಟೇ. ಆ ತರ ಬರೆದ್ರೆ ಮುಗೀತು ಅಷ್ಟೇ ಅದು. ಹಲೋ ಹಲೋ ಸರ್, ನಮಸ್ತೆ ಸರ್. ನನ್ನ ಹೆಸರು ದೀಕ್ಷಿತಾ ಅಂತ, ಸರ್ಕಾರಿ ಪ್ರೌಢಶಾಲೆ ದೊಡ್ಡಬಳ್ಳಾಳಿಯಿಂದ ಮಾತಾಡ್ತಿರೋದು. ಪ್ರಶ್ನೆ ಏನು ಕೇಳಿಮ್ಮ? ಸರ್, 5 ಮಾರ್ಕ್ಸ್ ಕ್ವೆಶ್ಚನ್ ಯಾವ ಪಾಠದಲ್ಲಿ ಬರ್ಬೋದು? 5 ಮಾರ್ಕ್ಸ್ ಕ್ವಶನ್ ಇದೇ ಚಾಪ್ಟರ್ ಅಲ್ಲೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಭಾಗಗಳಲ್ಲಿ ಯಾವ ಪಾಠದಲ್ಲಿ ಬೇಕಾದರೂ ಬರ್ಬೋದು. ಆದರೆ ನಮ್ಮ ಪರಿಸರ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಶಕ್ತಿಯ ಆಕಾರಗಳು ಇದಿಷ್ಟು ಪಾಠಗಳಲ್ಲಿ ಮಾತ್ರ ಬರಲ್ಲ. ಯಾಕೆ ಅಂತಂದ್ರೆ ಆ 3 ಪಾಠಗಳು ಸೇರಿಸಿ 8 ಮಾರ್ಕ್ಸಿಗೆ ಕೇಳೋದ್ರಿಂದ ಅದರಲ್ಲಿ 5 ಅಂಕದ ಪ್ರಶ್ನೆಯನ್ನ ಕೇಳಲಿಕ್ಕಾಗಲ್ಲ. ಅದು ಬಿಟ್ರೆ ಇನ್ನು ಉಳಿದ ಎಲ್ಲಾ ಪಾಠಗಳಲ್ಲೂ ಬೇಕಾದ್ರೆ ಕೇಳುವ ಸಾಧ್ಯತೆಗಳಿರುತ್ತೆ. ಸೊ ಹಾಗೇನೆ ನಿಮಗೆ ಡಯಾಗ್ರಾಮ್ಸ್ಗೆ ಹೋದ್ರೆ ಸರ್ ಆಗಲೇ ನಿಮ್ಗೆ ಹೇಳಿದ್ರು, ಫಿಸಿಕ್ಸ್ನಲ್ಲಿ 5 ಅಥವಾ 6 ಮಾರ್ಕ್ಸ್ಗೆ ಡಯಾಗ್ರಾಮ್ಸ್ ಇರುತ್ತೆ. ಅದರಲ್ಲಿ ಒಂದು ಕಂಪಲ್ಸರಿ ಡಯಾಗ್ರಾಮ್ ನಾನು ಅಂದ್ಕೊಂಡಾಗೇನೆ ಮೋಟರ್ ಅಥವಾ ಡೈನಮೋ, ಅದೆರಡರಲ್ಲಿ ಒಂದು 100% ಬರೋ ಚಾನ್ಸಸ್ ಇರುತ್ತೆ ನಿಮಗೆ. ಅಲ್ಲಿ ಡೈನಮೋ ಅಂದ ತಕ್ಷಣ ನೀವು ಏನು ಅನ್ಕೋಬೇಕು, ಅದು AC ಡೈನಮೋ ಅಂತ ಅನ್ಕೋಬೇಕು. ಮೋಟರ್ ಅಂದ ತಕ್ಷಣ ಅದು DC ಅಂತ. ಸೊ ಆ AC ಮತ್ತು DCಯ ಡಿಫ್ರೆನ್ಸಸ್ ಅನ್ನು ನೋಡ್ಕೊಂಡ್ಬಿಟ್ರೆ ಬೇಸಿಕಲಿ ಮೋಟ್ರು ಡೈನಮೋ ಸೇಮ್ ಡಯಾಗ್ರಾಮ್. ಸೊ ನೀವು ಕೊನೆಗೆ ಔಟ್ಪುಟ್ ಏನು ಕೊಡ್ತೀರಾ ಅದು ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಸೊ ಅದರಿಂದ ಮೋಟರು ಮತ್ತು ಡೈನಮೋನ ಪಕ್ಕಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಬಯೋಮಾಸ್ ಪ್ಲ್ಯಾಂಟ್ ಇದೆ ಅಲ್ವಾ, ಸೊ ಗೋಬರ್ ಗ್ಯಾಸ್ ಅಥವಾ ಬಯೋಮಾಸ್ ಪ್ಲ್ಯಾಂಟು ಅದು ಕೂಡ ತುಂಬ ಇಂಪಾರ್ಟೆಂಟ್. ಈ 3 ಡಯಾಗ್ರಾಮ್ಗಳು ಮೋಸ್ಟ್ ಎಕ್ಸ್ಪೆಕ್ಟಿಂಗ್ ಡಯಾಗ್ರಾಮ್ ಆಗಿದ್ದರಿಂದ ಅದನ್ನು ಓದ್ಕೋಬೇಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಲೇಬಲ್ ಮಾಡಬೇಕು. ಓಕೆನಾ? ನೀವು ಬರೀ ಡಯಾಗ್ರಾಮ್ ಬರೆದ್ರೆ ಅದು ಕಂಪ್ಲೀಟ್ ಅನ್ಸ್ಕೊಳ್ಳಲ್ಲ. ನೀವು ಡಯಾಗ್ರಾಮ್ ಬರೆದು ಅದರಲ್ಲಿ ಕಾಮ್ಯುಟೇಟರ್ ಯಾವುದು, ಸ್ಲಿಪ್ ರಿಂಗ್ ಯಾವುದು, ಸ್ಪ್ಲಿಟ್ ರಿಂಗ್ಸ್ ಯಾವುದು, ಇವುಗಳನ್ನು ನೀಟಾಗಿ ನೀವು ಲೇಬಲ್ ಮಾಡಬೇಕು. ಆಗ ಅದು ಕಂಪ್ಲೀಟ್ ಅನ್ಸ್ಕೊಳ್ಳುತ್ತೆ, ನಿಮ್ಗೆ ಫುಲ್ ಮಾರ್ಕ್ಸ್ ಅನ್ನ ತರುತ್ತೆ. ಅದು ಯಾಕಂದ್ರೆ ಸ್ಕಿಲ್ ಬೇಸ್ಡ್ ಅದು. ಕರೆ ಇದೆ. ಹಲೋ ಹಲೋ, ರಮ್ಯಾ ಬೇಲೂರಿಂದ. ರಮ್ಯಾ, ಪ್ರಶ್ನೆ ಕೇಳ್ಮಾ. ಫೋಕಲ್ ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಬರುತ್ತಲ್ಲ, B = ನೆಗೆಟಿವ್ ಅಂತ ಎಲ್ಲ ಬರುತ್ತಲ್ಲ, ಹೌದು, ಅದೇನು ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ? ನಿಮಗೆ ಅದನ್ನ ಸೈನ್ ಕನ್ವೆನ್ಷನ್ ಅಂತ ಹೇಳ್ತಾರೆ. ನಾನು ನಿಮಗೆ ಅದು ಹೇಳಬೇಕು, ತುಂಬಾ ಇಂಪಾರ್ಟೆಂಟ್ ಅದು. ಆ ಲೈಟ್ ಚಾಪ್ಟರ್ ಅಲ್ಲಿ 4 ಮಾರ್ಕ್ಸ್ಗೆ ನೀವು ಒಂದು ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಕೇಳಿಸ್ತಾ ಇದೆಯಾ? ತುಂಬಾ ಇಂಪಾರ್ಟೆಂಟ್ ನೀನು ಕೇಳಿರೋ ಕ್ವಶನ್. ಫಸ್ಟ್ ಪ್ರಾಬ್ಲಮ್ ಅನ್ನ ನೋಡಿದ ತಕ್ಷಣ ನೀನು ಅದು ಯಾವ ಲೆನ್ಸ್ ಅಂತ ನೋಡ್ಕೋ ಫಸ್ಟ್, ಸರಿನಾ? ಈಗ ಕಾನ್ವೆಕ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೋ, ಕಾನ್ವೆಕ್ಸ್ ಇದೆ ಅಂದ ತಕ್ಷಣ ನೀವು ನಿನ್ಗೆ ಫ್ಲಾಶ್ ಆಗಬೇಕು ಅಲ್ಲಿ ಯು ಯಾವಾಗ್ಲೂ ನೆಗೆಟಿವ್ ಆಗಿರುತ್ತೆ ಅಂತ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಲ್ವಾ, ವಸ್ತುವಿನ ದೂರ, ಅದು ಯಾವಾಗ್ಲೂ ನೆಗೆಟಿವ್ ಆಗಿರುತ್ತೆ. ನೆನ್ಪಿಟ್ಕೋ, ಯು ಬರ್ಕೋಬೇಕಾದ್ರೆ ಯು ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಯಾವಾಗ್ಲೂ ನೆಗೆಟಿವ್ ಆಗಿರುತ್ತೆ, ಸರಿನಾ? ವಿ ಇದೆಯಲ್ವಾ, ವಿ ನಲ್ಲಿ ನಿಮ್ಗೆ 6 ಆಪ್ಷನ್ಸ್ ಬರುತ್ತೆ. ರೇ ಡಯಾಗ್ರಾಮ್ ಮತ್ತೆ ಹೇಳ್ತೀನಿ ನಾನು ನಿಮ್ಗೆ. ಅದರಲ್ಲಿ 5 ಕೇಸಸ್ ಇದೆ ಅಲ್ವಾ, ಆ 5 ಕೇಸಲ್ಲಿ ಪಾಸಿಟಿವ್ ಆಗಿರುತ್ತೆ, ಒಂದೇ ಒಂದ್ಸತಿ ನೆಗೆಟಿವ್ ಬರುತ್ತೆ.
ವಿ. ಯಾವಾಗದು ವಿದಿನ್ ಫೋಕಲ್ ಲೆಂತ್ ಇಟ್ಟಾಗ ಎಫ್ ಮತ್ತೆ ಪಿ ಮಧ್ಯದಲ್ಲಿ ಇಡ್ತೀವಲ್ವಾ, ಅವಾಗ ಮಾತ್ರ ನೆಗೆಟಿವ್ ಬರುತ್ತೆ. ಸೊ ಉಳಿದಿದ್ದ ಎಲ್ಲ ಕೇಸಲ್ಲೂ ಕೂಡ ವಿ ಪಾಸಿಟಿವ್ ಆಗಿರುತ್ತೆ. ಎಫ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಇದು ಮೂರನ್ನ ನೆನ್ಪಿಟ್ಕೋ. ಇನ್ನೊಮ್ಮೆ ಹೇಳ್ತೀನಿ ನೋಡು, ಯು ಆಲ್ವೇಸ್ ನೆಗೆಟಿವ್, ಎಫ್ ಆಲ್ವೇಸ್ ಪಾಸಿಟಿವ್, ವಿ 5 ಕೇಸಲ್ಲಿ ಪಾಸಿಟಿವ್ ಆಗಿದ್ರೆ 1 ಕೇಸಲ್ಲಿ ನೆಗೆಟಿವ್ ಆಗಿರುತ್ತೆ. ನೆಕ್ಸ್ಟ್ ಸಪೋಸ್ ಎಕ್ಸಾಮ್ ಅಲ್ಲಿ ಕಾನ್ಕೇವ್ ಲೆನ್ಸ್ ಪ್ರಾಬ್ಲಮ್ ಇದೆ ಅಂತ ಅನ್ಕೋ. ಇದು ಇನ್ನೂ ಈಸಿ. ಏನ್ ಗೊತ್ತಾ, ಎಲ್ಲದೂ ನೆಗೆಟಿವ್ನೇ. ಯುನು ನೆಗೆಟಿವ್, ವಿನು ನೆಗೆಟಿವ್, ಎಫ್ನು ನೆಗೆಟಿವ್. ಅಲ್ಲಿ ನಿನ್ ಕನ್ಫ್ಯೂಷನ್ನೇ ಇಲ್ಲ. ಅರ್ಥ ಆಯ್ತಲ್ವಾ? ಕಾನ್ಕೇವ್ ಲೆನ್ಸ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಯು ವಿ ಎಫ್ 3 ಕೂಡ ನೆಗೆಟಿವ್ ಆಗಿರುತ್ತೆ. ಕಾನ್ವೆಕ್ಸ್ ಅಲ್ಲಿ ಮಾತ್ರ ಲೈಟ್ ವೇರಿಯೇಷನ್ ಆಗುತ್ತೆ. ಆಮೇಲೆ ಫಾರ್ಮುಲಾ 1/v - 1/u = 1/f ಫಾರ್ಮುಲಾ ಹಾಕೊಂಡ್ರೆ ನಿನಗೆ ಕರೆಕ್ಟ್ ಆದ ಆನ್ಸರ್ ಬರುತ್ತೆ ಅದರಲ್ಲಿ. ಓಕೆನಾ? ಅರ್ಥ ಆಯ್ತಾ? ನಿಮಗೆ ಡಯಾಗ್ರಾಮ್ಗಳ ಬಗ್ಗೆ ನಾನು ಹೇಳಿದೆ. ಇನ್ನೊಂದು ಸೋರ್ಸ್ ಆಫ್ ಎನರ್ಜಿ ಇದೆ ಅಲ್ವಾ, ಶಕ್ತಿಯ ಆಕಾರಗಳು ಅಂತ ಇದೆ ಅಲ್ವಾ, ಅದರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಏನು ಗೊತ್ತಾ, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಸೋರ್ಸ್ ಆಫ್ ಎನರ್ಜಿ. ಈಗ ಫಾರ್ ಎಕ್ಸಾಂಪಲ್ ಜಿಯೋ ಥರ್ಮಲ್ ಎನರ್ಜಿ ಅಂತ ಇದೆ, ಅದರ ಮೆರಿಟ್ಸು ಡಿಮೆರಿಟ್ಸು. ಅಥವಾ ನ್ಯೂಕ್ಲಿಯರ್ ಎನರ್ಜಿ ಅಂತ ಇದೆ, ಅದರ ಮೆರಿಟ್ಸು ಡಿಮೆರಿಟ್ಸು. ಇದರ ಬೇಸ್ ಮೇಲೆ ಒಂದು ಕ್ವಶನ್ ನಿಮಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸೋರ್ಸ್ ಆಫ್ ಎನರ್ಜಿ. ಆಮೇಲೆ ನಮಗೀಗ ರೆಗ್ಯುಲರ್ ಆಗಿ ಎನರ್ಜಿ ಪ್ರಾಬ್ಲಮ್ ಇದೆ ಅಲ್ವಾ, ಎಲೆಕ್ಟ್ರಿಸಿಟಿ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಆಲ್ಟರ್ನೇಟಿವ್ ಸೋರ್ಸ್ ಬೇಕಾಗುತ್ತೆ ನಮಗೆ. ಆಲ್ಟರ್ನೇಟಿವ್ ಸೋರ್ಸ್ ಬೇಕಾಗುತ್ತೆ ಅನ್ನೋ ರೀಸನ್ನಿಂದ ಕ್ವಶನ್ ಫ್ರೇಮ್ ಮಾಡುವಾಗ ಅದಕ್ಕೆ ಸ್ವಲ್ಪ ವೆಯ್ಟೇಜ್ ಕೊಡ್ತಾರೆ. ಅಂದರೆ ಬರೀ ಎಕ್ಸಾಮಿಗೆ ಓದ್ಕೋಬಾರ್ದು, ನಮ್ಮ ರೆಗ್ಯುಲರ್ ಲೈಫಿಗೆ ಅದು ಹೆಲ್ಪ್ ಆಗಬೇಕು ಅಂತ. ಸೊ ಆ ರೀತಿ ಆಲ್ಟರ್ನೇಟಿವ್ ಸೋರ್ಸಸ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಳಿ. ಕರೆ ಇದೆ. ಹಲೋ ಹಲೋ, ನನ್ನ ಹೆಸರು ಕುತ್ತಿಕ್ ಗೌಡ ಅಂತ, ಹಾಸನಿಂದ. ಇದು ಸರ್ ಫಿಸಿಕ್ಸ್ ಡಯಾಗ್ರಾಮ್ ಬಗ್ಗೆ, ಫಿಸಿಕ್ಸ್ ಡಯಾಗ್ರಾಮ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಿಮ್ಗೆ ಅದೇನೆ ಫಿಸಿಕ್ಸ್ ಡಯಾಗ್ರಾಮ್ಸ್ ಹೇಳಬೇಕಾದ್ರೆ 5 ರಿಂದ 6 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಮೊದಲನೇದು ಸರ್ಕ್ಯೂಟ್ ಡಯಾಗ್ರಾಮ್, ಸಿಂಪಲ್ ಸರ್ಕ್ಯೂಟ್ ಮತ್ತೆ ಓಮ್ಸ್ ಲಾ ಸರ್ಕ್ಯೂಟ್, ಅದೆರಡರಲ್ಲಿ ಒಂದು ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದಾದ್ಮೇಲೆ ಸಿಂಬಲ್ಸ್ ನ ಒಂದು ಶೀಟ್ ಅಲ್ಲಿ ಕೊಟ್ಟಿದ್ದಾರೆ, ನೋಡಿದ್ಯಲ್ವಾ? ಸರ್ ನೋಡಿದೀನಿ. ಸಿಂಬಲ್ಸ್ ನ ಪಕ್ಕ ಕಲ್ತ್ಕೋಬೇಕು, ಅದು ಈಸಿ ಇದೆ, ಸಾಧಾರಣವಾಗಿ ಯಾವ ಮಕ್ಕಳು ಮಿಸ್ಟೇಕ್ ಮಾಡಲ್ಲ ಅದನ್ನ. ಅದಾದ್ಮೇಲೆ ರೆಜಿಸ್ಟರ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋದು, ಆಮೇಲೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋದು. ಅದು ಯಾವ್ದಾದ್ರು ಒಂದು ಡಯಾಗ್ರಾಮ್ ಅನ್ನ ಕೇಳ್ಬೋದು ನಿಮ್ಗೆ. ಅಲ್ಲಿ ನಿಮ್ಗೆ ವೋಲ್ಟ್ ಮೀಟರ್ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರ್ಬೇಕು, ಮತ್ತೆ ಆಮ್ ಮೀಟರ್ ಸೀರೀಸ್ ಆಗಿ ಕನೆಕ್ಟ್ ಆಗಿರ್ಬೇಕು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಅದು. ಆಮೇಲೆ ಡೈನಮೋ ಮೋಟರ್ ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಅದು ಕಂಪಲ್ಸರಿ ಡಯಾಗ್ರಾಮ್, ಅದು ಬಂದೇ ಬರುತ್ತೆ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ, ರೇ ಡಯಾಗ್ರಾಮ್. ರೇ ಡಯಾಗ್ರಾಮು 100% ಬರುತ್ತೆ ನಿಮ್ಗೆ, 2 ಮಾರ್ಕ್ಸ್ ಇರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ 6 ಡಯಾಗ್ರಾಮ್ಗಳನ್ನ ನೋಡ್ಕೋಬೇಕು, ಕಾನ್ಕೇವ್ ಅಲ್ಲಿ 2, ಒಟ್ಟು 8 ನೀವು ಸ್ಕ್ಯಾನ್ ಮಾಡ್ಬಿಡ್ಬೇಕು. ನೀವು ಸುಮ್ಮನೆ ಬಯರ್ಟ್ ಮಾಡೋದಲ್ಲ, ಅದು ಆ ಕ್ವಶನ್ ನೋಡಿದ ತಕ್ಷಣ ಫ್ಲಾಶ್ ಆಗ್ಬೇಕು, ಆ ಡಯಾಗ್ರಾಮೇ ನಿಮ್ ಕಣ್ ಮುಂದೆ ಬರಬೇಕು. ಆ ರೀತಿ ಕಲ್ತ್ಕೊಳ್ಳೋದು, ಯಾಕಂದ್ರೆ ಕಂಪಲ್ಸರಿ ಕ್ವಶನ್ ಅದು. ಸೊ ನೆಕ್ಸ್ಟ್ ಬಯೋಮಾಸ್ ಪ್ಲಾಂಟ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಬಯೋಮಾಸ್ ಪ್ಲಾಂಟ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಯೋಮಾಸ್ ಪ್ಲಾಂಟು, ಡೈನಮೋ, ಮೋಟರ್, ಓಕೆನಾ, ಅದು 3, ಮತ್ತೆ ರೇ ಡಯಾಗ್ರಾಮ್, ಒಟ್ಟು 8 ರೇ ಡಯಾಗ್ರಾಮ್ಗಳು ಪಕ್ಕಾ ಮಾಡ್ಕೊಂಡ್ಬಿಡ್ಬೇಕು ನೀವು. ಆ ಡಿಸ್ಟೆನ್ಸ್ ಎಲ್ಲ ಎಕ್ಸಾಕ್ಟ್ ಆಗಿರ್ಬೇಕು. ಓ ಇಂದ F1ಗೆ ಎಷ್ಟಿರಬೇಕು, F2ಗೆ ಎಷ್ಟಿರಬೇಕು, ಕರೆಕ್ಟಾಗಿ ತಗೊಂಡ್ರೆ ನೀವು ಆಬ್ಜೆಕ್ಟ್ ಎಲ್ಲೇ ಇಟ್ರು ಇಮೇಜು ಅದೇ ಹೇಳುತ್ತೆ. ನೇಚರು, ಸೈಜು, ಇಮೇಜು ಕೇಳ್ತಾರಲ್ವಾ, ಅದರಲ್ಲಿ ಅದೇ ಹೇಳುತ್ತೆ ನಿಮ್ಗೆ, ಡಯಾಗ್ರಾಮೇ ಹೇಳುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ಓಕೆ, ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ಪುನೀತ್ ಅಂತ ಸರ್, ಅರಸೀಕೆರೆಯಿಂದ ಮಾತಾಡ್ತಿರೋದು. ಸರ್, ಭೌತಶಾಸ್ತ್ರದಲ್ಲಿ ಪ್ರಾಬ್ಲಮ್ಸ್ ಬರ್ತಾವಲ್ಲ ಸರ್, ಸಮಸ್ಯೆಗಳು, ಹೌದು, ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಬರ್ತಾವ ಇಲ್ಲ ಹೊರಗಿಂದ ಎಲ್ಲಾರ ಕೊಡ್ತಾರಾ ಸರ್? ಪ್ರಾಬ್ಲಮ್ಸು 90% ನಿಮ್ಮ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಇರುತ್ತೆ. ಚೇಂಜಸ್ ಮಾಡಿದ್ರೆ ಹೇಗಿರುತ್ತೆ ಅಂತಂದ್ರೆ, ವ್ಯಾಲ್ಯೂಗಳನ್ನ ವೇರಿ ಮಾಡಿ. ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ವಿ ಕೇಳಿದಾನೆ, ಐ ಮತ್ತೆ ಆರ್ ಕೊಟ್ಟಿದ್ದಾರೆ ಅಂತ ಅನ್ಕೋ. ಎಕ್ಸಾಮ್ ಅಲ್ಲಿ ಆರ್ ಕೇಳ್ಬೋದು ನಿಮ್ಗೆ, ವಿ ಅಂಡ್ ಐ ಕೊಟ್ಬಿಟ್ಟು ಆರ್ ಕೇಳ್ಬೋದು ಅಷ್ಟೇ. ಬಟ್ ನಿಮ್ಗೆ ಅದು ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಗೊತ್ತಿದ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಬಟ್ ಈ ವರ್ಷ ಅಂತೂ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಉದಾಹರಣೆ ಇರ್ತವಲ್ಲ ಸರ್, ಉದಾಹರಣೆ ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಉದಾಹರಣೆ ಪ್ರಾಬ್ಲಮ್ ಕೂಡ ಬರುತ್ತೆ. ನಾನು ಟೆಕ್ಸ್ಟ್ ಬುಕ್ ಬಿಟ್ಟು ಹೇಳಿರೋದು ನಿನಗೆ. ಟೆಕ್ಸ್ಟ್ ಬುಕ್ ಅಲ್ಲಿ ಅದು ಎಕ್ಸಸೈಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ವರ್ಕ್ಡ್ ಎಕ್ಸಾಂಪಲ್ ಇರ್ಬೋದು, ಅವೆಲ್ಲವೂ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನೆ. ಓಕೆ, ಹಲೋ ಹಲೋ, ಚರಣ್ ಅಂತ, ಬೇಲೂರಿಂದ. ಮೆಟಲ್ ಅಂಡ್ ನಾನ್ ಮೆಟಲ್ ಲೆಸನ್ ಅಲ್ಲಿ ರಿಯಾಕ್ಷನ್ ಆಫ್ ವಾಟರ್ ಆನ್ ಸ್ಟೀಮ್ ಮತ್ತೆ ಕೋಲ್ಡ್ ವಾಟರ್ ಅಂತ ಇದೆ. ಅದನ್ನ ಆಕ್ಸೈಡ್ ಅಥವಾ ಹೈಡ್ರಾಕ್ಸೈಡ್ ಆಗೋದು ಅಂತ ಹೇಗೆ ಕಂಡುಹಿಡಿಯೋದು ಸರ್? ಸಿಂಪಲ್. ವಾಟರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಹೈಡ್ರಾಕ್ಸೈಡ್, ಸ್ಟೀಮ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಆಕ್ಸೈಡ್.
ಸರ್ ಕೋಲ್ಡ್ ವಾಟರ್ ಅಲ್ಲೂ ಹಾಟ್ ವಾಟರ್ ಅಲ್ಲಿ 2 ಹೈಡ್ರಾಕ್ಸೈಡ್ ಬರುತ್ತಾ? ಹೌದು, ಆದರೆ ಹಾಟ್ ವಾಟರಲ್ಲೂ ಆಕ್ಸೈಡ್ ಬರುತ್ತೆ, ಕೋಲ್ಡ್ ವಾಟರಲ್ಲಿ ಮಾತ್ರ ಹೈಡ್ರಾಕ್ಸೈಡ್ ಬರೋಂಥದ್ದು. ಓಕೆ, ಅಷ್ಟೇ ಸಿಂಪಲ್ ಅದು. ಹೇಳಿ ಸರ್, ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟು ನಿಮಗೆ ಅದರಲ್ಲಿ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಹೇಳ್ತಾ ಇದ್ದೆ, ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಏನು ಅಂತ. ಅದನ್ನು ಬಿಟ್ಟರೆ LPG ಮತ್ತು ಬಯೋಗ್ಯಾಸ್ ಇದನ್ನು ಸ್ಟಡಿ ಮಾಡಿದ್ದೀರಾ ಅಲ್ವಾ? ಆ ಬಯೋಗ್ಯಾಸಲ್ಲಿ ಯಾವ್ಯಾವ ಅನಿಲಗಳಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವ್ಯಾವ ಅನಿಲ ಇರುತ್ತೆ, ಆಮೇಲೆ ಅದರಲ್ಲಿ ಮೇಜರ್ ಅನಿಲ ಯಾವುದು, ಅತಿ ಹೆಚ್ಚಿರುವಂಥ ಅನಿಲ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು, ಓಕೆನಾ, ಎಷ್ಟು % ಇದೆ ಅದು ಅಂತ. ಓಕೆ, ಈಗ ಬಯೋಗ್ಯಾಸಲ್ಲಿ ಯಾವುದಿದೆ ನಿಮ್ಗೆ ಗೊತ್ತಿದೆ, ಬಯೋಗ್ಯಾಸಲ್ಲಿ ಮೀಥೇನ್ ಇದೆ. ಸೊ ಅದು ಎಷ್ಟು % ಇದೆ, ಅದಲ್ಲದೆ ಇನ್ನು ಯಾವ್ಯಾವ ಅನಿಲಗಳು ಅದರಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಅದು. ಆಮೇಲೆ ನಿಮಗೆ ಡೊಮೆಸ್ಟಿಕ್ ಸರ್ಕ್ಯೂಟ್ ಬಂದಿದೆ, ಮನೆಯಲ್ಲಿ ವೈರಿಂಗ್ ಹೇಗಿರುತ್ತೆ ಅನ್ನೋಂಥ ಕಾನ್ಸೆಪ್ಟ್ ಇದೆ. ಅದರಲ್ಲಿ ಯಾಕೆ ಪ್ಯಾರಲ್ ಆಗಿ ಕನೆಕ್ಟ್ ಮಾಡ್ತಾರೆ, ಅದರದ್ದು ಮೆರಿಟ್ ಏನು, ಡಿಮೆರಿಟ್ ಏನು, ಸೀರೀಸ್ ಆಗಿ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ, ಅದು ಕೂಡ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ. ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಕರೆ ಇದೆ. ಹಲೋ ನಮಸ್ತೆ ಸರ್, ನನ್ನ ಹೆಸರು ವಲ್ಲೀಶ್ ಅಂತ ಸರ್, ಹಾಸನಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ವಿಲ್ ಹ್ಯಾವ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಎಕ್ಸರ್ಸೈಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಅದ್ರ ಆಪ್ಷನ್ಸ್ ಹೀಗಿದೆ: ಕಾಮನ್ ಸಾಲ್ಟ್ ಸೊಲ್ಯೂಷನ್ ಅಂಡ್ ಮೆಟಲ್ ಕಾಪರ್ ಮೆಟಲ್, ಮೆಗ್ನೇಷಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂಡ್ ಅಲ್ಯೂಮಿನಿಯಂ ಮೆಟಲ್, ಫೆರಸ್ ಸಲ್ಫೈಡ್ ಅಂಡ್ ಸಿಲ್ವರ್ ಮೆಟಲ್, ಸಿಲ್ವರ್ ನೈಟ್ರೇಟ್ ಮತ್ತೆ ಕಾಪರ್ ಮೆಟಲ್ ಅಂತಿದೆ ಸರ್. ಇದ್ರಲ್ಲಿ ಯಾವ್ದು ರೈಟ್ ಆಪ್ಷನ್ ಆಗಿರುತ್ತೆ? ಫಸ್ಟ್ ಆಪ್ಷನ್ ಹೇಳಪ್ಪ ಸರ್. ಇದು ಕಾಮನ್ ಸಾಲ್ಟ್ ಮತ್ತೆ ಇದು ಕಾಪರ್ ಮೆಟಲ್. ಕಾಪರ್. ಓಕೆ, ಲಾಸ್ಟ್ ಆಪ್ಷನ್ ಸಿಲ್ವರ್ ನೈಟ್ರೇಟ್ ಅಂಡ್ ಕಾಪರ್ ಮೆಟಲ್. ಕಾಪರ್ ಮೆಟಲ್. ಓಕೆ, ಇದರಲ್ಲಿ ನಿನಗೆ ಬಹಳ ಸಿಂಪಲ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ಸರಿ ಸರ್. ಆ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಈಗ ಕಾಂಪೌಂಡ್ ಯಾವ್ದಿದೆ ಅಂತ ಫಸ್ಟ್ ನೋಡ್ಕೊಳ್ಳೋದು. ಅದರಲ್ಲಿ ಅದು ಬರೀ ಮೆಟಲ್ ಇದೆಯಲ್ಲ, ಮೆಟಲ್ ತಗೋಬಾರ್ದು, ಬರೀ ಇದ್ರ ಜೊತೆಗೆ ಈಗ ಕಾಂಪೌಂಡ್ ಫಾರ್ಮೇಶನ್ ಆಗಿದೆಯಲ್ಲ, ಕಾಮನ್ ಸಾಲ್ಟ್, ಸೋಡಿಯಂ ಕ್ಲೋರೈಡು, ಮೆಗ್ನೀಷಿಯಂ ಕ್ಲೋರೈಡು, ಐರನ್ ಸಲ್ಫೇಟು, ನೆಕ್ಸ್ಟ್ ಸಿಲ್ವರ್ ನೈಟ್ರೇಟು, ಇದಿಷ್ಟು ಕೂಡ ತಗೊಂಡ್ರೆ ಅದರಲ್ಲಿ ನೀನು ತಗೊಂಡಾಗ ಅದ್ರ ಜೊತೆಗೆ ಯಾವ್ದು ಕಾಂಬಿನೇಷನ್ ಇದೆ ಅದ್ರದ್ದು ರಿಯಾಕ್ಟಿವಿಟಿ ಸೀರೀಸ್ ಅನ್ನ ನೋಡ್ಕೋಬೇಕು. ಅವೆರಡರಲ್ಲಿ ಈಗ ಕಾಂಪೌಂಡ್ಗಿಂತ ಮೆಟಲ್ದೇನಾದ್ರು ರಿಯಾಕ್ಟಿವಿಟಿ ಜಾಸ್ತಿ ಇತ್ತು ಅಂತಂದ್ರೆ ಅದು ರಿಪ್ಲೇಸ್ ಮಾಡುತ್ತೆ. ಈಗೇನಾದ್ರು ಅಕಸ್ಮಾತ್ ಕಾಂಪೌಂಡ್ಗಿಂತ ನೆಕ್ಸ್ಟ್ ಸಪರೇಟ್ ಆಗಿ ಕೊಟ್ಟಿರೋ ಮೆಟಲ್ದೇನಾದ್ರು ರಿಯಾಕ್ಟಿವಿಟಿ ಕಮ್ಮಿ ಇತ್ತು ಅಂತಂದ್ರೆ ಅದು ರಿಪ್ಲೇಸೇ ಆಗಲ್ಲ. ಅರ್ಥ ಆಯ್ತಾ ಹೇಗೆ ಅಂತ? ಸಿಲ್ವರ್ ನೈಟ್ರೇಟ್ ಮತ್ತೆ ಕಾಪರ್. ಹೌದು, ಈಗ ಸಿಲ್ವರ್ ನೈಟ್ರೇಟ್ ಏನಂತಂದ್ರೆ ಸಿಲ್ವರ್ಗೆ ಯೂಶುವಲಿ ರಿಯಾಕ್ಟಿವಿಟಿ ತುಂಬಾ ಕಮ್ಮಿ ಇರುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಕಾಪರ್ಗೆ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದೇ ರೈಟ್ ಆನ್ಸರ್. ಫಾರ್ ಕಾಂಪೌಂಡ್ಸ್ ಏನ್ ಬರುತ್ತೆ ಅಂತಂದ್ರೆ ಈಗ ಸಿಲ್ವರ್ ನೈಟ್ರೇಟ್ ಇರೋದು ಕಾಪರ್ ನೈಟ್ರೇಟ್ ಆಗುತ್ತೆ, ಪ್ಲಸ್ ಸಿಲ್ವರ್ ಬರುತ್ತೆ. ಸರ್, ಮತ್ತೊಂದು ಕ್ವಶನ್ ಉಂಟು, ಕೇಳು. You must have seen that tarnished copper vessels are being cleaned with lemon or tamarind juice. ಸರ್, ಯಾಕೆ ಅಂತ? ಏನಂತಂದ್ರೆ ಈಗ ಕಾಪರ್ ಇದೆಯಲ್ಲ, the copper reacts with the carbon dioxide present in the atmosphere. It forms copper carbonate and copper hydroxide compounds. These are basic in properties. What copper carbonates, copper hydroxides. ಈಗ ಅಲ್ಲಿ ಇದು ಮತ್ತೆ ಬೇಸಿಕ್ ಇದೆ ಅಂತಂದ್ರೆ ಅದಕ್ಕೆ ಅಗೇನ್ಸ್ಟ್ ಆಗಿರೋಂಥದ್ದು ಆಸಿಡ್ ಅಲ್ಲ, ಹಾಗಾಗಿ ಆಸಿಡ್ ಅನ್ನ ಚೂಸ್ ಮಾಡೋದನ್ನ. ಅವಾಗ ನ್ಯೂಟ್ರಲೈಸ್ ಆಗತ್ತೆ. ಅವಾಗ ಆ ಲೇಯರ್ ಏನಿರುತ್ತೆ, ಗ್ರೀನ್ ಲೇಯರ್, ಅದು ಹೋಗುತ್ತೆ. ಸರ್, ಮತ್ತೊಂದು ಸರ್, ಎ ಮ್ಯಾನ್ ವೆಂಟ್ ಡೋರ್ ಟು ಡೋರ್ posing as a goldsmith. He promised to bring the glitter of old and dull gold ornaments. An unsuspecting lady gave a set of gold bangles to him, which he put in a particular solution. The bangles sparkled like new, but their weight was reduced drastically. The lady was upset. After a futile argument, the man beat hasty retreat. Led the detective to find out the nature of the solution he had used. ಓಕೆ, ಈಗ ಅಲ್ಲಿ ಮೆಟಲ್ದು ಏನಾಗಿರುತ್ತೆ ಅಂತಂದ್ರೆ ಯೂಶುವಲಿ ಮೇಲ್ಗಡೆ ಅದ್ರದ್ದು ಶೈನಿಂಗ್ ಪ್ರಾಪರ್ಟಿ ಏನಿರುತ್ತೆ ಅದು ಹೋಗಿರುತ್ತೆ ಯೂಶುವಲಿ ಮೆಟಲ್ದು ಬರ್ತಾ. ಆವಾಗ ಏನಾಗುತ್ತೆ, ಈಗ ಅಲ್ಲೊಂದು ಸೊಲ್ಯೂಷನ್ಗೆ ಹಾಕ್ತು ಅಂತಂದಾಗ ಏನಾಗುತ್ತೆ, ಅಲ್ಲಿ ಮೇಲ್ಗಡೆ ಇರುವಂತಹ ಲೇಯರ್ ಏನಾಗುತ್ತೆ ಅದು ರಿಮೂವ್ ಮಾಡುತ್ತೆ. ಆ ಮೇಲಿರುವಂತಹ ಅಪ್ಪರ್ ಲೇಯರ್ ಏನಿದೆ ಅದನ್ನ ರಿಮೂವ್ ಮಾಡ್ತಿದ್ದಾಗೇನೆ ಏನಾಗುತ್ತೆ, ಇಟ್ ಲೀಡ್ಸ್ ಟು ಲಾಸ್ ಆಫ್ ದ ಗೋಲ್ಡ್ ಆರ್ ಆರ್ನಮೆಂಟ್. ಅವಾಗ ಏನಾಗುತ್ತೆ, ವೆಯ್ಟ್ ಕಮ್ಮಿ ಆಗ್ಲೇಬೇಕು, ಹೌದಲ್ಲ?
ಹೌದು ಸರ್. ಹಾಗಾಗಿ ಏನಾಗುತ್ತೆ, ಅದು ಈ ಥರ ಪಾಲಿಶಿಂಗ್ಗೆ ಹಾಗೆ ಹೀಗೆ ಅಂತೆಲ್ಲ ಬರ್ತಾರೆ, ಆ ಥರ ಆಗುತ್ತೆ. ಅದೇನಾಗುತ್ತೆ ಅಂತಂದರೆ ಅದು ಯೂಶ್ವಲಿ ಆ ಸೊಲ್ಯೂಷನ್ ಏನಾಗಿರಬೇಕು ಅಂತಂದ್ರೆ ಮೇಲಿರುವಂತಹ ಲೇಯರ್ ಮೇಲೆ ರಿಯಾಕ್ಟ್ ಆಗುವಂತಹ ಸೊಲ್ಯೂಷನ್ನೇ ಆಗಿರಬೇಕು. ಈಗ ಬರೀ ವಾಟರ್ ಹಾಕಿದ್ರೆ ಗೊತ್ತು ನಿನಗೆ ಏನಂತಂದ್ರೆ, ಈಗ ಗೋಲ್ಡಲ್ಲಿ ಯಾವುದೇ ಕಾರಣಕ್ಕೂ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಅದೇನಾಗುತ್ತೆ ಅಂದ್ರೆ ಮೇಲಿರುವಂತಹ ಯಾವ ಲೇಯರ್ ಇರುತ್ತಲ್ಲ ಅದ್ರ ಮೇಲೆ ರಿಯಾಕ್ಟ್ ಆಗುವಂತಹ ಒಂದು ಸೊಲ್ಯೂಷನ್ ಅನ್ನೇ ತಗೊಂಡು ಅದನ್ನ ಮಾಡ್ಬೇಕಾಗತ್ತೆ ಸರ್. ಹಂಗಾರೆ ಸೊಲ್ಯೂಷನ್ ಆಸಿಡಿಕ್ ನೇಚರ್ ಆಸಿಡಿಕ್ ನೇಚರೇ ಇರಬೇಕು. ಅದರಲ್ಲೂ ಅಕ್ವಾರಿಜಿಯಾ ಅಂತಿದೆಯಲ್ಲ, ಅಕ್ವಾರಿಜಿಯಾ ಸೊಲ್ಯೂಷನ್ ಹಾಕಿದ್ರೆ ಏನಾಗಬೇಕು ಅಂತಂದ್ರೆ ಕಂಪಲ್ಸರಿ ಎಲ್ಲಾ ಮೆಟಲ್ಸ್ ಕೂಡ ಅದ್ರಲ್ಲಿ ಡಿಸಾಲ್ವ್ ಆಗೇ ಆಗತ್ತೆ. ಅವಾಗ ಏನಾಗುತ್ತೆ, ಮೇಲಿರುವಂತಹ ಲೇಯರ್ ಡಿಸಾಲ್ವ್ ಆಯ್ತು, ನೆಕ್ಸ್ಟ್ ಅದನ್ನ ರಿಮೂವ್ ಮಾಡಿದಾಗ ಲಾಸ್ ಆಗುತ್ತೆ, ಜೊತೆಗೆ ಶೈನಿಂಗ್ ಇರುತ್ತೆ. ಸರ್ ಅಕ್ವಾರಿಜಿಯಾ ಅನ್ನೋದು ತುಂಬಾ ಕರೋಸಿವ್ ಅಲ್ವಾ? ತುಂಬಾ ಕರೋಸಿವ್ ಇರುತ್ತೆ, ಆದ್ರೆ ಅದನ್ನ ಸಪರೇಟ್ ಆಗಿ ಈಸಿಯಾಗಿ ತೆಗಿಬೋದಲ್ಲ, ಯಾವ್ದಾದ್ರು ಒಂದು ಟಾಂಗ್ಸ್ ಹಾಗೆ ಹೀಗೆ ಇಟ್ಕೊಂಡು ತೆಗಿಬೋದಲ್ಲ. ಸರಿ ಸರ್, ಓಕೆ ಸರ್. ಸರ್ ಈಗ ವಾಟ್ ವುಡ್ ಬಿ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಎ ಮಾಲಿಕ್ಯೂಲ್ ಆಫ್ ಸಲ್ಫರ್ ಮೇಡ್ ಅಪ್ ಆಫ್ 8 ಆಟಮ್ಸ್ ಆಫ್ ಸಲ್ಫರ್ ಅಂತ ಕೊಟ್ಟಿದ್ದಾರೆ. ಓಕೆ, 8 ಅನ್ನೋಂತಹ ಮಾಲಿಕ್ಯೂಲ್ ಆಗುತ್ತೆ. ಸಲ್ಫರ್ ಅನ್ನೋಂಥದನ್ನ 8 ಐಟಮ್ಸ್ ಅನ್ನ ಬರ್ಕೊಳ್ಳೋದು. ಆಕ್ಟಾಗೋನಲ್ ಶೇಪ್ ಆಗುತ್ತೆ. ಆಕ್ಟಾಗೋನಲ್ ಶೇಪ್ ಅಲ್ಲೇ ಬರಿಬಹುದು. ಬರೆದ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಅದನ್ನ ನೀಟಾಗಿ ಸೈಕ್ಲಿಕ್ ಸ್ಟ್ರಕ್ಚರ್ ಅಲ್ಲಿ ಬರಿಬೇಕು. ಈಗ ಯಾವುದು ಸೈಕ್ಲೋ ಪೆಂಟೇನ್ ಅಂತ ಬರೀತಿಯಲ್ಲ, ಸೈಕ್ಲೋ ಎಕ್ಸೇನ್ ಆತರ, ಹಾಗೆ ಜಸ್ಟ್ ಒಂದೊಂದು ಸಲ್ಫರ್ ಎಲ್ಲ ಇನ್ ಬಿಟ್ವೀನ್ ಒಂದೊಂದು ಬಾಂಡ್ ಅನ್ನ ಬರೆದು ಸೈಕ್ಲಿಕ್ ನೇಚರ್ ಅನ್ನ ಮಾಡಿ ಎಲ್ಲಾ ಸಲ್ಫರ್ಗೂ ಕೂಡ ಮೇಲೆ 2 ಡಾಟ್ಸ್ ಕೆಳಗಡೆ ಡಾಟ್ಸ್ ಇಡ್ಬೇಕು ಅಷ್ಟೇ. ಅದೇ S8 ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಗುತ್ತೆ. ಸರ್ ಅಲಾಯ್ಸ್ ಅಲ್ಲಿ ಸರ್ ಮೇನ್ ಆಗಿ ಕೊಡುವಂತದ್ದು ಎಕ್ಸಾಮಿಗೆ ಸರ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಲ್ಲ, ಅಮಲ್ಗಮ್ಸ್ ಆಮೇಲೆ ಬ್ರಾಸ್ ಬ್ರಾನ್ಸ್ ಅವಷ್ಟು ಓದ್ಕೊಂಡ್ರೆ ಸಾಕ ಅಥವಾ ಇನ್ನೂ ಏನಾದ್ರು? ಇಲ್ಲ, ಅಲಾಯ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅಲಾಯ್ಸ್ ಅದು ಬಿಟ್ಟು ಬೇರೆ ಯಾವುದು ಕೊಡಲ್ಲ, ಅಷ್ಟನ್ನು ಓದ್ಕೊಂಡ್ರೆ ಸಾಕು. ಓಕೆ, ಧನ್ಯವಾದ ನಿಮ್ಮ ಕರೆಗೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನನ್ನ ಹೆಸರು ರುಶ್ವಿತ್ ಅಂತ ಸರ್, ಚಂದ್ರಾಯಪಟ್ಟಣ. ಸರ್ ಮೈಕಲ್ ಫ್ಯಾರಡೆ ಅವ್ರದ್ದು ಎಕ್ಸ್ಪೆರಿಮೆಂಟ್ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಕೊಡ್ರಿ. ಮೈಕಲ್ ಫ್ಯಾರಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದೆ ಅಲ್ವಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ಮೈಕಲ್ ಫ್ಯಾರಡೆ ಎಕ್ಸ್ಪೆರಿಮೆಂಟ್ ಬರುತ್ತೆ. ಮೈಕಲ್ ಫ್ಯಾರಡೆ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಇನ್ಸುಲೇಟೆಡ್ ಕಾಪರ್ ವೈರ್ ಅನ್ನ ಕಾಯಿಲ್ ಫಾರ್ಮ್ ಅಲ್ಲಿ ತಗೊಳ್ತಾನೆ. ಆ ಕಾಯಿಲಿನ 2 ಎಂಡ್ ಅನ್ನ ಅವನು ಗ್ಯಾಲ್ವಾಮೀಟರ್ಗೆ ಕನೆಕ್ಟ್ ಮಾಡ್ತಾನೆ. ಆ ಗ್ಯಾಲ್ವಾಮೀಟರ್ ಏನ್ ಮಾಡುತ್ತೆ, ಅಲ್ಲಿ ಕರೆಂಟ್ ಇದ್ರೆ ಮಾತ್ರ ಅದು ರೀಡ್ ಮಾಡುತ್ತೆ ಅಲ್ವಾ? ಸೊ ಬಟ್ ಅಲ್ಲಿ ಏನು ಕರೆಂಟ್ ಇಲ್ಲ, ಬರೀ ಅವನು ಕಾಯಿಲ್ ತಗೊಂಡಿದ್ದಾನೆ, ಜಸ್ಟ್ ಈ ಕನೆಕ್ಟೆಡ್ ಟು ದ ಗ್ಯಾಲ್ವಾಮೀಟರ್. ಅವನು ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ತಗೊಂಡು ಅದರ ಒಳಗಡೆ ಇನ್ಸರ್ಟ್ ಮಾಡ್ತಾನೆ. ಯಾವುದರ ಒಳಗಡೆ? ಒಳಗಡೆ. ಆಗ ಸಡನ್ ಆಗಿ EMF ಇಂಡ್ಯೂಸ್ ಆಗುತ್ತೆ, ಅಂದ್ರೆ ಕರೆಂಟ್ ಜನರೇಟ್ ಆಗುತ್ತೆ. ಸೊ ಗ್ಯಾಲ್ವಾಮೀಟರ್ ರೀಡಿಂಗ್ ಅನ್ನ ತೋರಿಸುತ್ತೆ. ಸೊ ಯಾಕೆ ತೋರಿಸುತ್ತೆ ಅಂತಂದ್ರೆ ದ ರಿಲೇಟಿವ್ ಮೋಷನ್ ಆಫ್ ಎ ಮ್ಯಾಗ್ನೆಟ್ ಆರ್ ಕಾಯಿಲ್ ಇಂಡ್ಯೂಸಸ್ EMF. ಇದನ್ನ ಫ್ಯಾರಡೆ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅಂದ್ರೆ ಐದರ್ ನೀನು ಮ್ಯಾಗ್ನೆಟ್ ಮೂವ್ ಮಾಡಬೇಕು ಅಥವಾ ಕಾಯಿಲ್ ಮೂವ್ ಮಾಡಬೇಕು, ಆಗ EMF ಇಂಡ್ಯೂಸ್ ಆಗುತ್ತೆ. ಎರಡನ್ನೂ ನೀವು ರೆಸ್ಟ್ ಅಲ್ಲಿ ಇಟ್ರೆ ಇಂಡ್ಯೂಸ್ ಆಗಲ್ಲ. ಇದನ್ನ ಫ್ಯಾರಡೆ ತೋರಿಸ್ಕೊಡ್ತಾನೆ. ಕ್ಲಿಯರ್ ಆಯ್ತಾ? ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಸರ್. ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ಈಗ ನಿಮ್ಗೆ ಒಟ್ಟು 5 ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಇದೆ ಎಕ್ಸಾಮಿಗೆ. OH ಇದ್ರೆ ಆಲ್ಕೋಹಾಲ್. ಲಾಸ್ಟ್ ಅಲ್ಲಿ ಈಗ ಮಾಲಿಕ್ಯುಲರ್ ಫಾರ್ಮುಲಾ ಅಥವಾ ಸ್ಟ್ರಕ್ಚರ್ಸ್ ಏನಿರುತ್ತೆ ಅದನ್ನ ನೋಡಿದಾಗ OH ಅಂತ ಬರೀ ಇದೆ ಅಂತಂದ್ರೆ ಅದಕ್ಕೆ ಆಲ್ಕೋಹಾಲ್ ಅಂತ ಕರೆಯುವಂತದ್ದು. ದಟ್ ಶುಡ್ ಎಂಡ್ ವಿತ್ OL, ಆಲ್. ಎಸ್, ಎಕ್ಸಾಂಪಲ್ ಮೆಥನಾಲ್, ಎಥನಾಲ್. ನೆಕ್ಸ್ಟ್ ಆಲ್ಡಿಹೈಡ್, CHO. ಕಾರ್ಬನ್ಗೆ ಒಂದು ಡಬಲ್ ಬಾಂಡ್ O ಇರುತ್ತೆ ಅಂಡ್ ಸಿಂಗಲ್ ಬಾಂಡ್ H ಇರುತ್ತೆ. ದಟ್ ಈಸ್ CHO, ದಟ್ ಈಸ್ ಆಲ್ಡಿಹೈಡ್. ಇಫ್ ದೇರ್ ಈಸ್ ಆಲ್ಡಿಹೈಡ್ ದಟ್ ಶುಡ್ ಬಿ ಎಂಡ್ ವಿತ್ ವಾಟ್? AL, ಆಲ್. ಮೆಥನ್ಯಾಲ್, ಎಥನ್ಯಾಲ್, ಲೈಕ್ ದಟ್. ನೆಕ್ಸ್ಟ್ ಒನ್ ಈಸ್ ಕೀಟೋನ್, C ಡಬಲ್ ಬಾಂಡ್ O, ದಟ್ ಈಸ್ ಕೀಟೋನ್. ಇಲ್ಲೇನಾಗುತ್ತೆ ಅಂತಂದ್ರೆ ಇನ್ನೊಂದು ಸಿಂಪಲ್ ಆಗಿ ಕೀಟೋನ್ ಅನ್ನು ಐಡೆಂಟಿಫೈ ಮಾಡೋದಾದ್ರೆ ಕಾರ್ಬನ್ ಯಾವುದಕ್ಕೆ ಡಬಲ್ ಬಾಂಡ್ O ಇರುತ್ತೋ ಆ ಕಾರ್ಬನ್ಗೆ ಲೆಫ್ಟಲ್ಲೂ ಕಾರ್ಬನ್ ಇರುತ್ತೆ, ರೈಟಲ್ಲೂ ಕಾರ್ಬನ್ ಇರುತ್ತೆ. ದಟ್ ಈಸ್ ಕೀಟೋನ್. ದಟ್ ಎಂಡ್ಸ್ ವಿತ್ ಓನ್. ಯೂಶುವಲಿ ನಿಮ್ಗೆಲ್ಲ ಏನಾಗುತ್ತೆ ಅಂತಂದ್ರೆ ಮೆಥನೋನ್, ಎಥನೋನ್ ಎಲ್ಲ ಇಲ್ಲ, ಡೈರೆಕ್ಟ್ ಪ್ರೊಪೋನೋನ್ ಇಂದ ಸ್ಟಾರ್ಟ್ ಆಗುತ್ತೆ. ಏಕೆ ಅಂತಂದ್ರೆ ಕಾರ್ಬನ್ಗೆ ಲೆಫ್ಟ್ ಅಲ್ಲೊಂದು ಕಾರ್ಬನ್, ರೈಟ್ ಅಲ್ಲೊಂದು ಕಾರ್ಬನ್ ಬೇಕಲ್ಲ, ಹಾಗಾಗಿ ಮಿನಿಮಮ್ 3 ಕಾರ್ಬನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಪ್ರೊಪೋನೋನ್, ಬ್ಯೂಟೆನೋನ್, ಆ ರೀತಿ ಸ್ಟಾರ್ಟ್ ಆಗುತ್ತೆ. ಇನ್ನದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್, COOH ಇರುತ್ತೆ, C ಡಬಲ್ ಬಾಂಡ್ O ಇರುತ್ತೆ, ನೆಕ್ಸ್ಟ್ ಮತ್ತೆ Cಗೆ OH, ಈ ಥರ 2 ಇರುತ್ತೆ. ಅದಕ್ಕೆ OIC ಆಸಿಡ್ ಇಂದ ಎಂಡ್ ಆಗುತ್ತೆ. ಮೆಥನೋಯಿಕ್ ಆಸಿಡ್, ಎಥನೋಯಿಕ್ ಆಸಿಡ್, ಹಾಗೆ ಇನ್ನೊಂದು ಲಾಸ್ಟ್ಲಿ ಹ್ಯಾಲೋ ಆಲ್ಕೇನ್ಸ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆ ಥರ ಇರುತ್ತಲ್ಲ. ಎಕ್ಸಾಂಪಲ್ ಕ್ಲೋರೋ ಈಥೇನ್, ಬ್ರೋಮೋ ಬ್ಯೂಟೇನ್,
ಸರ್. ಆ ರೀತಿ ಇರುತ್ತೆ. ಅರ್ಥ ಆಯ್ತಾ? ಓಕೆ, ನಿಮ್ಮ ಕರೆಗೆ ಧನ್ಯವಾದ. ಮತ್ತೊಂದು ಕರೆ ಇದು. ಹಲೋ, ನಮಸ್ತೆ ಸರ್. ಸರ್ ನಾನು ದಿಶಾ ಅಂತ ಗುತ್ತಿಗೆ ಸ್ಕೂಲಿಂದ. ಸರ್ ಒನ್ಸ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟರ್. ಓಕೆ, ಪ್ರಿನ್ಸಿಪಲ್ ನಾನು ನಿಮ್ಗೆ ಹೇಳಕ್ಕಂತ ಹೊರಟಿದ್ದೆ. ಡೈನಮೋ ಪ್ರಿನ್ಸಿಪಲ್ಲು, ಮತ್ತು ಮೋಟಾರ್ ಪ್ರಿನ್ಸಿಪಲ್ಲು, ಮತ್ತು ಸೋಲಾರ್ ಸೆಲ್ಲಿನ ಪ್ರಿನ್ಸಿಪಲ್ಲು. ಇದರಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ಇದೆ. ಡೈನಮೋ ಪ್ರಿನ್ಸಿಪಲ್ ಇದೆಯಲ್ವಾ, ತುಂಬ ಸಿಂಪಲ್ ಅದು. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಡೈನಮೋ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬರೆದ್ರೆ ಆಯಿತು. ಓಕೆನಾ? ಮೋಟಾರ್ ಪ್ರಿನ್ಸಿಪಲ್ ಅಂತಂದ್ರೆ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಮೆಕ್ಯಾನಿಕಲ್ ಫೋರ್ಸ್ ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯದಲ್ಲಿ ನಾವು ಕರೆಂಟನ್ನು ಪಾಸ್ ಮಾಡಿದ್ರೆ ಆ ಕಂಡಕ್ಟರು ಮೆಕ್ಯಾನಿಕಲ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇದು ಮೋಟರಿನ ಪ್ರಿನ್ಸಿಪಲ್. ಇನ್ನು ನೀವು ಸೆಲ್ಲಿಗೆ ಬಂದರೆ, ಸೋಲಾರ್ ಸೆಲ್ಲಿಗೆ ಬಂದರೆ ಫೋಟೋ ವೋಲ್ಟಾಯಿಕ್ ಎಫೆಕ್ಟ್ ಅನ್ನೋದು ಸೋಲಾರ್ ಸೆಲ್ಲಿನ ಪ್ರಿನ್ಸಿಪಲ್. ಸೊ ಇದು 3 ಇಂಪಾರ್ಟೆಂಟ್. ಸರಿಯಾಗಿ ನೋಡ್ಕೊಳ್ಳಿ, ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಟೆಕ್ಸ್ಟ್ ಓದ್ಕೊಳ್ಳಿ. ಓಕೆ. ಆಮೇಲೆ ಸರ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಡಿಲೀಟೆಡ್ ಪೋರ್ಷನ್ ಸರ್ ಯಾವ್ದು ಅಂತ ಹೇಳಿ. ಸೋರ್ಸ್ ಆಫ್ ಎನರ್ಜಿಯಲ್ಲಿ ಡಿಲೀಟ್ ಆಗಿರೋದು ಆಲ್ಟರ್ನೇಟಿವ್ ಅಂಡ್ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ. ನಾನು ಪೇಜ್ ನಂಬರ್ ಹೇಳ್ತೀನಿ ನೋಡಿ, ನೋಟ್ ಮಾಡ್ಕೊಂಡ್ಬಿಡು. 115, 111 and 112 ಆಯ್ತಾ? ಆಮೇಲೆ 115 ಇಂದ 119. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉತ್ತರಿಸಿದ್ದೀರಿ. ನೀವು ನಾಳೆ ಏನು ಪರೀಕ್ಷೆಗೆ ಹೋಗ್ತಾರೆ ವಿದ್ಯಾರ್ಥಿಗಳು, ಅವರುಗಳಿಗೆ ನೀವು ಏನಾದರೂ ಹೇಳೋದಿದ್ರೆ ಈ ಸಂದರ್ಭದಲ್ಲಿ ಹೇಳಿ. ಮಕ್ಕಳೇ, ನಿಮಗೆ ಡೈಲೆಮಾ ಇರ್ಬೋದು, ಎಕ್ಸಾಮ್ ಇದೆ ಇಲ್ಲ ಅನ್ನೋದು. ಅದನ್ನು ಫಸ್ಟ್ ತಲೆಯಿಂದ ತೆಗ್ಬಿಡಿ. ನಿಮಗೆ 100% ಎಕ್ಸಾಮ್ ಇರುತ್ತೆ, ಪಬ್ಲಿಕ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಕಾನ್ಫಿಡೆನ್ಸಿಂದ ನೀವು ಎಕ್ಸಾಮ್ ಫೇಸ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಏನು ಅಂದರೆ, ನೀವು ನಮ್ಮ ಹತ್ರ ಸಿಕ್ಕಿರೋದು ಬರೀ 3 ಮಂತ್ಸು. ಫಿಸಿಕಲಿ ನಾವು ನಿಮಗೆ ಟೀಚ್ ಮಾಡಿರೋದು ಜನವರಿ, ಫೆಬ್ರವರಿ, ಮಾರ್ಚ್. ಉಳಿದ ತಿಂಗಳಲ್ಲಿ ನಿಮಗೆ ಆನ್ಲೈನೋ, ಯೂಟ್ಯೂಬೋ ಈ ಥರ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಿಮಗೆ ಪೋರ್ಷನ್ಸನ್ನು, ರೆಡ್ಯೂಸ್ಡ್ ಪೋರ್ಷನ್ಸನ್ನು ಮಾಡಿದ್ದೀವಿ. ತುಂಬ ಕಡಿಮೆ ಪೋರ್ಷನ್ಸ್ ಇದೆ ನಿಮಗೆ ಹಳೇದಕ್ಕೆ ಕಂಪೇರ್ ಮಾಡಿದ್ರೆ. ಆದ್ದರಿಂದ ಕಾನ್ಫಿಡೆನ್ಸಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡು ಫಸ್ಟ್ ಪ್ರಿಯಾರಿಟಿ ಟೆಕ್ಸ್ಟ್ ಬುಕ್ಕಿಗೆ ಕೊಡಿ. ಆಮೇಲೆ ಶಾರ್ಟ್ ನೋಟ್ಗಳನ್ನು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ, ನಿಮ್ಮದೇ ನೋಟ್ಸ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡಿ. ನೀವು ಕಾನ್ಫಿಡೆನ್ಸಿಂದ ಎಕ್ಸಾಮ್ಗೆ ಹೋಗಿ. ಮತ್ತು ಡಿಫಿಕಲ್ಟಿ ಲೆವೆಲ್ಲು ತುಂಬ ರೆಡ್ಯೂಸ್ ಮಾಡಿದ್ದಾರೆ. ಸರ್ ಹೇಳಿದ್ರೆ ನಿಮಗೆ ಬರೀ 10% ಇದೆ ಡಿಫಿಕಲ್ಟಿ ಲೆವೆಲ್ಲು. ಅದರ ಅರ್ಥ ಏನು? 90 ಮಾರ್ಕ್ಸ್ ಈಸ್ ಇನ್ ಯುವರ್ ಪಾಕೆಟ್ ಅಂತ ಅಲ್ವಾ? ಆದ್ದರಿಂದ ಈಸಿ ಲೆವೆಲ್ ಜಾಸ್ತಿ ಇದೆ, ತುಂಬ ಈಸಿ ಕ್ವಶನ್ಸ್ ಇರುತ್ತೆ. ಕಾನ್ಫಿಡೆನ್ಸಿಂದ ಎಕ್ಸಾಮ್ ಫೇಸ್ ಮಾಡಿ ಮಕ್ಕಳೇ, ಒಳ್ಳೆ ಸ್ಕೋರ್ ಆಗುತ್ತೆ. ನೀವು ಏನಾದರೂ ಹೇಳೋದಿದ್ರೆ? ಈಗ ಮಕ್ಕಳೇ ಎಲ್ಲರೂ ಕೂಡ ಏನು ಮಾಡ್ಬೋದು ಅಂತಂದರೆ, ಬಹಳ ಈಸಿ ಇರುತ್ತೆ ಸೈನ್ಸ್ ಅಂತಂದರೆ. ಅನ್ವಯ ಪ್ರಶ್ನೆಗಳು ಅಂತಂದರೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಅನ್ವಯ ಪ್ರಶ್ನೆಗಳು ಕೂಡ ಈಸಿ ಇರುತ್ತೆ. ಅದು ಲೈಫಿಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಇರೋದ್ರಿಂದ ಬಹಳ ಈಸಿ ಇರುತ್ತೆ. ಕೆಮಿಸ್ಟ್ರಿದು ಇರೋದೇ 4 ಚಾಪ್ಟರು. ಅದು 4 ಚಾಪ್ಟರಿಂದನೇ 25 ಮಾರ್ಕ್ಸಿಗೆ ಬರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಇನ್ನು ಲೈಟ್ ಚಾಪ್ಟರ್ ಇದೆ, ಅದರಿಂದನೇ 8 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಅದು 2 ಪಾಠದಿಂದನೇ 17 ಅಂಕಗಳಿಗೆ ಬರುತ್ತೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಜೀವಕ್ರಿಯೆಗಳು, ನಿಯಂತ್ರಣ ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ, ಮತ್ತು ಆನುವಂಶತೆ, ಜೀವ ವಿಕಾಸ, ಈ 4 ಅಧ್ಯಾಯಗಳಿಂದ 22 ಅಂಕಗಳಿಗೆ ಬರುತ್ತೆ. ಮತ್ತು ಇನ್ನು ಉಳಿದಂತಹ 3 ಪಾಠಗಳು ಇದನ್ನು ಹೇಳಿದ್ದೀನಿ 8 ಅಂಕಗಳಿಗೆ ಬರುತ್ತೆ ಅನ್ನುವಂಥದ್ದು. ಎಲ್ಲವೂ ಕೂಡ ಈ ಬಾರಿ ತುಂಬ ಈಸಿನೇ ಇರುತ್ತೆ. ಯಾರೂ ಕೂಡ ಭಯ ಪಡಬೇಡಿ, ಆರಾಮಾಗಿ ನೀವು ಸ್ಕೋರನ್ನು ಮಾಡ್ಬೋದು. ಪಾಸ್ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ. ಚಿತ್ರಗಳು ಮತ್ತು ಭಾಗಗಳನ್ನು ಯಾವುದೇ ಕಾರಣಕ್ಕೂ ನೀವು ಮರೆಯಕ್ಕೆ ಹೋಗಬಾರ್ದು. ಓಕೆ, ಇದುವರೆಗೆ ಹಾಸನ FM-ನಲ್ಲಿ SLC ಪರೀಕ್ಷಾ ಸಿದ್ಧತೆ ಈ ವಿಚಾರವಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಇದುವರೆಗೆ ಹೊಳೆನರಸೀಪುರದ ಆದರ್ಶ ವಿದ್ಯಾಲಯದ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ MD ದಿವಾಕರ್ ಅವರು, ಹಾಗೆ ಅರಕಲಗೂಡು ತಾಲೂಕು ಹನ್ಯಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ SH ಯೋಗೀಶ್ ಅವರು. ಧನ್ಯವಾದಗಳು ಸರ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಶ್ರೋತೃಗಳೇ, ಇದುವರೆಗೆ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM ಕೇಂದ್ರದಿಂದ ಪ್ರಸಾರವಾಯಿತು.